ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನನರ್ಮಯುಕ್ತಂ ವಚನಂ ಹಿ ನಸ್ತಿ ನ ಸ್ತ್ರೀಚುರಾಜನ್ನ ವಿವಾಹ ಕಾಲೇ ಪ್ರಾಣಾಚ್ಚಯೇ ಸರ್ವಧನಾಪಹಾರೇ ಪಂಚಾನೃತಾನ್ಯಾಹುರಪಾತಕಾನಿ. ನೋಡಿ, 5 ಬಾರಿ ಸುಳ್ಳು ಹೇಳಬಹುದು ತಮಾಷೆ ಮಾಡುವಾಗ, ಹೆಣ್ಣು ಮಕ್ಕಳಲ್ಲಿ, ಮದುವೆಯಾಗುವ ಕಾಲದಲ್ಲಿ, ಪ್ರಾಣ ಹೋಗುವ ಸಂದರ್ಭದಲ್ಲಿ, ನಮ್ಮ ಸರ್ವಸ್ವವನ್ನು ಕಳ್ಳರೋ ಅಧಿಕಾರಿಗಳೋ ಅಪಹರಿಸುತ್ತಾರೆ ಎನ್ನುವ ಸಂದರ್ಭದಲ್ಲಿ, ಹೆಣ್ಣು ಮಕ್ಕಳಲ್ಲಿ ಸುಳ್ಳು ಹೇಳೋದು ಅಂತಂದ್ರೆ ಅವರಿಗೆ ಸತ್ಯ ಹೇಳಬೇಕಾಗಿಲ್ಲ ಅಂತ ಅಲ್ಲ. ಇವಳು ಸತ್ಯ ಹೇಳೋದು ಎಲ್ಲರಲ್ಲಿಯೂ ಧರ್ಮವೇ. ಇವಳಿಗೆ ಅದು ಬೇಕಿದೆ, ಅದಕ್ಕೆ ಇವಳು ಅದನ್ನು ಸೇರಿಸ್ಕೊಂಡ್ಳು. ದರ್ಶನವೂ ಇರುತ್ತೆ ನೋಡಿ. ಈಗ ನಾನು ಪುರುಷರಲ್ಲಿ ಸುಳ್ಳು ಹೇಳ್ಬೋದು ಅಂತ ಹೇಳಿದ್ರೆ ಹೇಗೆ, ಹಾಗೆ ನಾನು ಇನ್ನೊಬ್ರಿಗೆ ಸುಳ್ಳು ಹೇಳ್ಬೋದು, ನನಗೆ ಇವಾಗ ಬೇಕು, ಅನಿವಾರ್ಯ. ಹೀಗಾಗಿ ನ ಸ್ತ್ರೀಷು ಆ ತರಹ ಅದು ಅವಳು ಹೇಳ್ತಾ ಇರೋದು ಅನ್ನೋದಕ್ಕೂ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ನೀವು. ಶರ್ಮಿಷ್ಠೆ ಹೇಳ್ತಾ ಇರೋದು ಈ 5 ಕೂಡ ಶುಕ್ರಾಚಾರ್ಯರು ಹೇಳಿರೋ ಇದಕ್ಕೆ ಎಕ್ಸೆಪ್ಷನ್ ಆಗಿ ತಗೊಳ್ಳಿಕ್ಕೆ ಬರಲ್ವಲ್ಲ ಯಾವುದು? ಖಂಡಿತ ಶುಕ್ರಾಚಾರ್ಯರು ಹೇಳೋದಕ್ಕೆ ಎಕ್ಸೆಪ್ಷನ್ ಆಗಿ ತಗೊಳ್ಳಿಕ್ಕೆ ಬರೋದೇ ಇಲ್ಲ. ಆದರೆ ನಮ್ಮ ಬಯಕೆ ಅನ್ನೋದು ಇದು ಎಲ್ಲ ಬ್ಯಾರಿಯರ್ಸ್ ಅನ್ನು ಮೀರುತ್ತೆ. ಅದಕ್ಕೆ ಯಾವ ಉತ್ತರವೇ ಇಲ್ಲ. ಈಗ ನೀವು ನನಗೆ ಕೇಳಬಹುದು, ಅಲ್ಲಪ್ಪ ಇಷ್ಟೊಂದು ವಯಸ್ಸಾಗಿದೆ ನಿನಗೆ, ಇನ್ನು ಯಾಕೆ ಬೇಡದ ಪುಸ್ತಕಗಳನ್ನು ಓದ್ತೀಯಾ ಅಂತ ನೀವು ನಮಗೆ ಕೇಳಿದ್ರೆ, ಅದ್ರ ಬದಲು ಜಪನೆ ಮಾಡಬಹುದಲ್ಲ ಅಂತ ಕೇಳಿದ್ರೆ ಉತ್ತರವೇ ಇಲ್ಲ. ಉತ್ತರ ಇಲ್ಲ ಅದಕ್ಕೆ. ನನಗೆ ಇಷ್ಟ ಅಷ್ಟೆ. ಯಾವುದೋ ಒಂದು ದಿವಸದ ಒಂದು ಭಾಗವನ್ನ, 1 ಗಂಟೆಯನ್ನ ನಾನು ನಿಮಗೆ ಬೇಡದ್ದು ಅಂತ ಅನ್ನಿಸಿರುವ, ನನಗೂ ಗೊತ್ತಿರುವ ಪುಸ್ತಕವನ್ನು ಓದ್ತೇನೆ. ನಾರದರಿಗೆ ನಾ ಹೇಳ್ತಾ ಇದ್ನಲ್ಲ, ಪೇಜಾವರ ಸ್ವಾಮಿಗಳು, ನಮ್ಮ ಸ್ವಾಮಿಗಳು ಹಾಯ್ ಬೆಂಗಳೂರು ಎಲ್ಲ ಓದ್ತಾ ಇದ್ರು. ಲಂಕೇಶ್ ಪತ್ರಿಕೆ, ಅಗ್ನಿ, ನೀವು ಇನ್ನೂ ಕೇಳದ ವಿಚಿತ್ರ ಪಟ್ಟಾಂಗ ಅಂತ ಒಂದು ಪೇಪರ್ ಬರೋದು ಉಡುಪಿಯಲ್ಲಿ, ಹರಟೆ, ಮಾರುತ, ಕರಾವಳಿ ಮಿತ್ರ ಅಂತನೋ ಯಾವುದೋ ಒಂದು ಪೇಪರ್ ಬರೋದು, ಎಲ್ಲ ಓದ್ತಾ ಇದ್ರು. ಪತ್ರಿಕಾ ಅಂತ ಹೇಳಿ ಹಿಂದಿ ಪೇಪರು, ಡೆಕ್ಕನ್ ಹೆರಾಲ್ಡು, ಎಲ್ಲನೂ ವಾರಪತ್ರಿಕೆ, ತರಂಗ, ಸುಧಾ ಎಲ್ಲನೂ ಓದೋರು. ಯಾಕೆ ಸ್ವಾಮಿ ಓದ್ತೀರಾ ಅಂತ ಕೇಳಿದ್ರೆ, ಲೋಕವನ್ನು ತಿಳ್ಕೊಳ್ಳಿಕ್ಕೆ ಅಂತ ನಾನು ಹೇಳೋದು ಅತ್ಯಂತ ಅಸಂಗತ ಆಗತ್ತೆ, ಚಟ. ಅದಕ್ಕೆ ಅವರ ಅನುವ್ಯಾಖ್ಯಾನ ಶ್ಲೋಕ ಕೂಡ ಕೊಡೋರು. ನಮ್ಮ ಸ್ವಾಮಿಗಳ ಹತ್ರ ಮಾತನಾಡಿದ್ರೆ ಆ ತರಹದ ಮಹಾತ್ಮರ ಹತ್ರ ಸುಮ್ಮನೆ ಹರಟೆ ಅನ್ನೋದು ಎಷ್ಟು ದೊಡ್ಡ ನಾರದಾದ್ಯಾಹ ಸಹಂತೆ ದುಃಖ ಮೀದೃಶಂ ಅಂತ ಅನ್ನೋರು ಅನುವ್ಯಾಖ್ಯಾನದಲ್ಲಿ. ನಾರದರಿಗೆ ಯುದ್ಧ ನೋಡೋದೊಂದು ಚಟ. ಎಲ್ಲ ಬಿಟ್ಟಿದಾರಪ್ಪ ಅವರು. ಸಂಪತ್ತು ಬೇಡ, ಮನೆ ಬೇಡ, ಎಲ್ಲ ಬಿಟ್ಟಿದ್ದಾರೆ. ಆದ್ರೆ ಅವರಿಗೆ ಒಂದೇ ಒಂದು ಯುದ್ಧ ನೋಡಬೇಕು ಅಂತ. ಯುದ್ಧ ಹತ್ತಿರ ಇದ್ದಾಗ ಏನು ಆಯುಧ ತಾಗಲ್ವೇ, ಅಸ್ತ್ರಗಳು ಹೊಡೆಯಲ್ವೇ,
ಆ ಗಾಯವನ್ನ ನಾರದರು ಸಹಿಸ್ತಾ ಇದ್ರು. ಯಾಕೆ ಅಂದ್ರೆ ಯುದ್ಧವನ್ನು ನೋಡುವ ಒಂದು ರೋಚಕತೆ ಅವರಲ್ಲಿದೆ. ಹಾಗೆ ನನಗೆ ಯಾವುದು ಬೇಕು ಅಂತ ಅನ್ಸತ್ತೋ ನಾನು ಅದನ್ನು ಏನೊಂದು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರು. ಹಾಗೆ ಶರ್ಮಿಷ್ಠೆ, ಅವಳಿಗೆ ನೀನು ಅವ್ರಿಗೆ ಸುಳ್ಳು ಹೇಳು, ತೊಂದರೆ ಇಲ್ಲ. ಹೆಣ್ಣು ಮಕ್ಕಳಲ್ಲ, ಒಂದು ಹೆಣ್ಣೆ ಹೇಳ್ತಾ ಇದ್ದಾಳೆ, ಸುಳ್ಳು ಹೇಳು ಅಂತ ಅವಳು ಹೇಳ್ತಾ ಇರೋದು. ಇದನ್ನ ಯಾರೋ ಒಬ್ಬ ಗಂಡಸು ಹೇಳ್ತಾ ಇರೋದಲ್ಲ ಅನ್ನೋದು ನೆನಪಿರ್ಲಿ. ಒಬ್ಬ ವ್ಯಾಪಾರಿ ಮೋಸ ಮಾಡಬಹುದು ಅಂತ ಹೇಳಿದ್ರೆ ಹೇಗೆ ಅವನ್ ವ್ಯೂನೋ ಹಾಗೆ ಇದು ಕೂಡ. ಪೃಷ್ಟಾಸ್ತು ಸಾಕ್ಷೇ ಪ್ರವದಂತಿ ಚಾನ್ಯಥಾ ಭವಂತಿ ಮಿಥ್ಯಾವಚನ ನರೇಂದ್ರತೆ ಏಕಾರ್ಥತಾಯಾಂ ತು ಸಮಾಹಿತಾಯಾಂ ಮಿಥ್ಯಾವದಂತಂ ಹೆನೃತಂ ಹಿನಸ್ತಿ. ಈ ಪಾಯಿಂಟ್ಗಿಂತ ನಾನು ಹಿಂದೆ ಹೇಳದ್ನಲ್ಲ, ಹೆಣ್ಣು ಮಕ್ಕಳಲ್ಲಿ ಸುಳ್ಳು ಹೇಳ್ಬೋದು ಅಂತಂದ್ಲು, ವಿವಾಹ ಕಾಲದಲ್ಲಿ ಸುಳ್ಳು ಹೇಳ್ಬೋದು ಅಂತಂದ್ಲು, ಇದೆಲ್ಲ ಮಾತುಗಳಿಗಿಂತ ಅವನಿಗೆ ತಟ್ಟಿದ್ದ ಮಾತು ನೆಕ್ಸ್ಟ್. ಈಗ ನಿನ್ನ ಮನದಾಳದ ಒಳಗಡೆ ಇರುವುದೇನು ಅಂತ ಹೇಳಿ ನಾಳೆ ದೇವತೆಗಳು ಕೇಳಿದ್ರೆ ಏನು ಉತ್ತರ ಹೇಳ್ತಿ? ಶರ್ಮಿಷ್ಠೆ ಅಯೋಗ್ಯಳಾಗಿದ್ಲು, ಅವಳನ್ನು ಮುಟ್ಟುವ ಅವಕಾಶ ನನಗೆ ಈ ಸಮಾಜ ಕೊಟ್ಟಿದ್ರೂ ಕೂಡ ಮುಟ್ಲಿಲ್ಲ. ಯಾಕೆ ಅಂದ್ರೆ ಅವಳು ಅಯೋಗ್ಯಳಾಗಿದ್ರು ಅಂತನೋ, ನನಗೆ ಪ್ರೀತಿ ಇರಲಿಲ್ಲ ಅಂತನೋ ಏನೋ ಹೇಳ್ತೀಯಾ? ಹೇಳಿದ್ರೆ ನೀನು ಸುಳ್ಳು ಹೇಳಿದಾಗ ಆಗುತ್ತೆ ಅಂತ ಅವನ್ನೇ ಅಟ್ಯಾಕ್ ಮಾಡಿದ್ಲು. ಮೆನ್ ವಿಲ್ ಬಿ ಮೆನ್ ಅಂತಾರಲ್ಲ ಹಾಗೆ, ಪುರುಷರು ಇಲ್ಲಿ ಪುರುಷರಾಗಿರ್ತಾರೆ. ನಾಳೆ ನಿನ್ನನ್ನ ಜನ ಕೇಳಿದ್ರೆ ಅಥವಾ ದೇವತೆಗಳು ಕೇಳಿದ್ರೆ ಏನಪ್ಪ ಅವಳು ನಿಜವಾಗಿಯೂ ಅಯೋಗ್ಯಳು ಅಂತ ಅನ್ಸುತ್ತಾ ನಿನಗೆ? ಯಾಕೆ ಮುಟ್ಲಿಲ್ಲ ಅವಳನ್ನ? ಇವತ್ತಿನ ಕಾಲದ ಸಮಾಜದ ಪರ್ಮಿಷನ್ ಇದೆ, ಕಾನೂನಿನ ತೊಂದರೆ ಇಲ್ಲ, ಧರ್ಮದ ಅಡ್ಡಿ ಇಲ್ಲ. ಹೆಚ್ಚಿನ ಧರ್ಮಗಳು ಕೆಲವೊಮ್ಮೆ ಕಾನೂನಾಗಿ ಇರುತ್ತೆ. ಯಾಕೆ ಮುಟ್ಲಿಲ್ಲ ಅಂತ ಕೇಳಿದ್ರೆ ಏನು ಹೇಳೋದು? ಏನು ಉತ್ತರ ಇಲ್ಲ. ನಿನ್ಗೂ ಮನಸ್ಸಿನಲ್ಲಿದೆ. ಶುಕ್ರಾಚಾರ್ಯ ಹೇಳಿರ್ತಾರಲ್ವಾ, ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ನಾನು ಅದನ್ನೇ ಆಗಲೇ ಹೇಳಿದ್ದೆ. ಶುಕ್ರಾಚಾರ್ಯರು ತಾವರ ಹೇಳ್ಬೋದ್ರಿ, ನೀವು ನನಗೆ ಕೂಡಿಸ್ಕೊಂಡು ಹೇಳ್ಬೋದು. ನೀವು ಕೇವಲ ಶಾಸ್ತ್ರ ಗ್ರಂಥಗಳನ್ನು ಮಾತ್ರ ಓದಬೇಕು ಅಂತ ಹೇಳಬಹುದು ಅಷ್ಟೇ. ನಾನು ಓದ್ತೇನೆ ಹಾಗೆ, ಅದಕ್ಕೆಲ್ಲ ನನಗೆ ಇಷ್ಟ. ಅದು ಶುಕ್ರಾಚಾರ್ಯರು ಹೇಳಿರ್ಬೋದು, ನಿಯಮಗಳು 1000 ಇರಬಹುದು. ಯಯಾತಿರುವಾಚ ರಾಜ ಪ್ರಮಾಣಂ ಭೂತಾನಾಂ ಸವಿನಶ್ಯೇನ್ ಮೃಷಾವದನ್ ಅರ್ಥಕೃಚ್ಛ್ರಮಪಿ ಪ್ರಾಪ್ಯ ನ ಮಿಥ್ಯಾ ವಕ್ತುಮುತ್ಸಹೇ. ಅದಕ್ಕೆ ಯಯಾತಿ ಹೇಳ್ತಾನೆ, ನೀನೇನು ಹೇಳಿದಿ? ಸುಳ್ಳು ಹೇಳಬಹುದು ಅಂತ ನೀನು ಹೇಳ್ತಾ ಇದ್ದಿ, ಆದ್ರೆ ಒಬ್ಬ ರಾಜನಾಗಿ ನಾನು ಸುಳ್ಳು ಹೇಳಬಾರದಲ್ವಾ? ಶುಕ್ರಾಚಾರ್ಯರಿಗೇನು ಮಾತು ಕೊಟ್ಟಿದ್ದೇನೆ? ಅವರು ಈ ಹುಡುಗಿಯನ್ನ ಮುಟ್ಟಬೇಡ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದ್ದೇನೆ. ಎಷ್ಟೇ ಕಷ್ಟ ಆಗಲಿ ನಾನು ಆ ಮಾತಿಗೆ ಬದ್ಧನಾಗಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಜನ ನಮ್ಮ ರಾಜನೇ ಮಾತನ್ನ ಮೀರಿದಾನೆ, ನಾವ್ ಯಾಕೆ ಮೀರಬಾರ್ದು? ಹೌದಾ, ಅವಾಗ ಹೇಳಿದ್ದೆ ಕಣ, ಅವಾಗ ಹಾಗನ್ನಿಸ್ತು, ಈಗ ಅದನ್ನ ಮೀರ್ತೀನಿ ಕಣ, ಯಾಕೆ ನಮ್ಮ ರಾಜಂತಾರ ಅನ್ಬಿಟ್ರೆ? ಅದರಿಂದಾಗಿ ಅರ್ಥಕೃಚ್ಛ್ರಮಪಿ ಪ್ರಾಪ್ಯ, ಏನೇ ಸಮಸ್ಯೆ ಆದರೂ ಕೊಟ್ಟ ಮಾತಿಗೆ ತಪ್ಪಲಾರೆನು. ಯಾಕೆಂದ್ರೆ ರಾಜ ಆಗಿರೋದ್ರಿಂದ. ಶರ್ಮಿಷ್ಠೋವಾಚ ಸಮಾವೇತೌ ಮತೌ ರಾಜನ್ ಪತಿ ಸಖ್ಯಾಶ್ಚಯ ಪತಿ ಸಮಂ ವಿವಾಹ ಇತ್ಯಾಹು ಸಖ್ಯಾಮೇಸಿ ಪತಿರ್ಯತಃ ಇರಬಹುದು. ಆದರೆ ಯಾವುದು ನ್ಯಾಯಕ್ಕೆ ವಿರುದ್ಧ ಅಲ್ಲವೋ ಅದನ್ನು ರಾಜನಾದವನು ಮಾಡಬೇಕು ಅಂತನೂ ಇದೆ ಅಲ್ವಾ ಕಾನೂನು. ಅವತ್ತಿನ ಕಾಲದಲ್ಲಿ ಅಂದ್ರೆ ಇವತ್ತು ಅಂತ ಕಥೆಯಲ್ಲಿ ಬರುತ್ತೆ, ನಾವು ಇವತ್ತು ಹೇಳಬೇಕಾದದ್ದು ಅವತ್ತಿನ ಕಾಲದಲ್ಲಿ ಗೆಳತಿಯ ಗಂಡನೇ. ರಾಜರಿಗೆ ಮಾತ್ರ ಅನ್ವಯ ಇದು.
ರಾಜರಿಗೆ ಮಾತ್ರ ಅನ್ವಯ. ಈಗ ದೇವಯಾನಿ ನನ್ನ ಗೆಳತಿ, ನಾನು ಅವಳ ಜೊತೆಗೆ ದಾಸಿಯಾಗಿ ಬಂದಿದ್ದೇನೆ, ಗೆಳತಿಯಾಗಿ ಬಂದಿದ್ದೇನೆ. ಅವಳ ಗಂಡ ನನ್ನ ಗಂಡನೂ ಹೌದಲ್ವಾ? ಯಾಕೆ ಅಂದ್ರೆ ನಮಗೆ ಬೇರೆ ಯಾರು ಸಿಗುತ್ತಾರೆ? ಒಂದೊಮ್ಮೆ ನಾವು ಬೇರೆಯವರನ್ನ ಮದುವೆ ಆದೆವು ಅಂತ ಇಟ್ಕೋ, ಅವರು ನಮ್ಮನ್ನು ಉಪಯೋಗಿಸಿಕೊಂಡು ರಾಣಿಯ ಮೂಲಕ ರಹಸ್ಯವನ್ನು ತಿಳಿದು ಜನರಿಗೆ ಹೇಳೋ ಅವಕಾಶ ಇರುತ್ತೆ. ಅದಕ್ಕೇನು ಕಾನೂನು ಮಾಡಿದ್ರು? ಈಗ ಇನ್ನೂ ಆಳವಾಗಿ ಹೋಗಬೇಕು ಅಂತಂದ್ರೆ ವತ್ಸಸ್ಥಾನಮೇತದಿತಿ ಚಾಣಕ್ಯ ಅಂತ. ಈ ರೀತಿ ಪದ್ಧತಿ ಇಲ್ಲದಿದ್ದರೆ ಅವರು ಆರಾಮವಾಗಿ ಹೋಗಬಹುದು. ತವರು ಮನೆಗೆ ಅಂತ ಇದ್ದುಬಿಟ್ಟಿದ್ದಿದ್ರೆ ಹೆಂಡತಿಯನ್ನು ಹಿಡಿದುಕೊಂಡು, ಏ ರಾಜ, ನಿನ್ನ ಹೆಂಡತಿ ಬೇಕು ಅಂತಂದ್ರೆ ಇಷ್ಟು ರಹಸ್ಯವನ್ನ ನಮಗೆ ಬಿಟ್ಕೊಡು, ಇಷ್ಟು ಹಣವನ್ನು ನಮಗೆ ಬಿಟ್ಕೊಡು, ಇಷ್ಟು ವ್ಯಾಪಾರವನ್ನು ನಮಗೆ ಬಿಟ್ಕೊಡು ಅಂತ ಬೇರೆ ದೇಶದವರು ಒತ್ತೆಯಾಳಾಗಿ ಹಾಸ್ಟೈಲ್ ಆಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಇಲ್ವಾ? ಅದರಿಂದಾಗಿ ರಾಜನ ಹೆಣ್ಣು ಮಕ್ಕಳಿಗೆ ತವರು ಮನೆಯ ಭಾಗ್ಯವಿಲ್ಲ. ತೀರಾ ಅಪರೂಪ, ಯಾವುದೋ ಕುಂತಿ ಅಂತವ್ರಿಗಿತ್ತು. ಈ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆ ಅಭದ್ರತೆ ಕಾಡಬಾರದು ಅಂತ ಹೇಳಿ ಇವ್ರು ಕಳಿಸ್ಬಿಡ್ತಾ ಇದ್ರು, ದಾಸಿಯರನ್ನು ಕಳಿಸ್ಬಿಡ್ತಾ ಇದ್ರು. ಈಗ ಮಂಥರೆಗೆ ಕೈಕೇಯಿ ಏನಾಗಬೇಕು? ಮಗಳಾಗಬೇಕು. ಹೇಗೆ? ಮಂಥರೆಯ ಹಾಲನ್ನು ಕುಡಿದಿದ್ದವಳು ಧಾತ್ರಿ. ಯಾಕೆ ಅಂದ್ರೆ ಅವತ್ತಿನ ಸಮಸ್ಯೆ ಅದು. ಇವತ್ತು ನಾವು ಎಷ್ಟು ನೋಡಿಲ್ಲ. ಒಂದು ದೇಶದ ಹುಡುಗಿ ಇನ್ನೊಂದು ದೇಶದ ದೊರೆಯನ್ನ ಮದುವೆ ಆದರೆ ಎಲ್ಲ ವ್ಯಾಪಾರದ ಸಂಬಂಧಗಳು ಅವ್ರ ಜೊತೆಗೆ ಏರ್ಪಡುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ವ? ಈಗ ಇಟಾಲಿಯದ್ದಾಗಿದ್ದೇ ಹಾಗೆ. ಈ ಹಿನ್ನೆಲೆಯಲ್ಲಿ ಶರ್ಮಿಷ್ಠೆ ಆ ಕಾನೂನು ಏನಿತ್ತು ಅದನ್ನ ಇಲ್ಲಿ ಬಳಸ್ಕೊತಾ ಇದ್ದಾಳೆ. ಒಬ್ಬ ರಾಣಿಯ ಗೆಳತಿ ಅಂದ್ರೆ ದಾಸಿಯೂ ಕೂಡ, ಒಬ್ಬ ರಾಣಿಯ ಗೆಳತಿ ಏನಿದ್ದಾಳೆ ಅವಳು ದಾಸಿಯೂ ಆಗಿದ್ದಾಗ ರಾಣಿಯ ಗಂಡನೇ ಆ ದಾಸಿಯ ಗಂಡನೂ ಕೂಡ. ಇದನ್ನ ನೀನ್ ಯಾಕೆ ಗಮನಿಸ್ತಾ ಇಲ್ಲ? ಆಮೇಲೆ ನಿನ್ನದೇನೋ ಒಂದು ವ್ರತ ಇದೆ ಅಂತ. ಅವಳು ಬಹಳ ಬುದ್ಧಿವಂತೆ, ಅವಳು ಶರ್ಮಿಷ್ಠೆ. ರಾಜರ ನಡೆ ನುಡಿಗಳೆಲ್ಲ ಗೊತ್ತು ಅವಳಿಗೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ದೇವಯಾನಿಯೇ ದಡ್ಡಿ. ಅವಳಿಗೆ ರಾಜರ ಒಂದು ಚೌಕಟ್ಟೇ ಇಲ್ಲ. ಶರ್ಮಿಷ್ಠೆಗೆ ಗೊತ್ತು ಅವಳು ತಾಗಬೇಕಾದ ಜಾಗವನ್ನ ತಾಗಿದ್ಲು ಮಾತಿನಿಂದ. ಅದಕ್ಕೆ ಯಯಾತಿ ಆ ಸೋತು ಹೇಳ್ತಾನೆ, ದಾತವ್ಯಂ ಯಾಚಮಾನಸ್ಯ ಹೀತಿಮೇ ವ್ರತಮಾಹಿತಂ ತ್ವಂಚ ಯಾಚಸಿ ಕಾಮಂ ಮಾಂ ಬ್ರೂಹಿ ಕಿಂಕರವಾಣಿ ತತ್. ದಾತವ್ಯಂ ಯಾಚಮಾನಸ್ಯ, ಬೇಡುವವನಿಗೆ ಯೋಗ್ಯವಾದದ್ದನ್ನು ಕೊಡಬೇಕು ಅನ್ನೋದು ನನ್ನ ಆಂತರಿಕ ವ್ರತ. ಅದನ್ನ ನೀನು ಗುರುತಿಸಿದ್ದಿ, ಏನ್ ಬೇಕು ಕೇಳು ಅಂದ. ಆಗ ಅವಳು ಇನ್ನೊಂದು ಕಡೆಯಿಂದ ದಾಳಿ ಶುರು ಮಾಡಿದ್ಲು ಶರ್ಮಿಷ್ಠೆ. ಅಧರ್ಮ ಪತ್ಯವತಿ ಲೋಕೆ ಚರೇಯಂ ಧರ್ಮಮುತ್ತಮಂ. ದೊರೆಯೇ, ನನ್ನನ್ನು ಅಧರ್ಮದಿಂದ ಬಿಡಿಸು,
ನನ್ನಲ್ಲಿ ಉತ್ಕಟವಾದ ಕಾಮ ಇದೆ ಅಂದರೆ ಆ ಕಾಮ ಧರ್ಮದಲ್ಲಿ ಪರಿಸಮಾಪ್ತಿಯಾಗಬೇಕು. ಈಗಾಗಲೇ ನನಗೆ ಕಾಮ ಇದೆ, ಧರ್ಮದಲ್ಲಿ ಪರಿಸಮಾಪ್ತಿಯಾಗಬೇಕು. ನನ್ನ ಕಾಮ ಧರ್ಮದಲ್ಲಿ ಪರಿಸಮಾಪ್ತಿ ಆಗೋದು ಅಂತಂದ್ರೆ ಮಕ್ಕಳು ಬೇಕು. ಮಕ್ಕಳನ್ನು ಕೊಡೋನು ಯಾರು? ಬೇರೆ ರಾಜಪುರುಷರಾಗತ್ತಾ? ನನ್ನ ಅಂತಸ್ತಿಗೆ ಅವರೆಲ್ಲ ಸರಿ ಹೋಗ್ತಾರಾ? ಆದ್ದರಿಂದ ಈ ಯೌವನ ಹಾಗೆ ನೆವೆಯುವುದರ ಬದಲು ನಿನ್ನನ್ನೇ ಬೇಡ್ತಾ ಇದ್ದೇನೆ, ಮಗು ಬೇಕು. ಇದು ಧರ್ಮ. ಕಾಮ ಅನ್ನೋದು ಧರ್ಮವಾಗಿ ಬದಲಾಗುವ ಬಗೆ ಇದು. ತ್ರಯ ಏವಾಧನಾರಾಜನ್ ಭಾರ್ಯಾ ದಾಸಸ್ತಥಾ ಸುತಃ ಯತ್ತೇ ಸಮಧಿಗಚ್ಚಂತಿ ಯಸ್ಯ ತೇ ತಸ್ಯ ತದ್ಧನಂ. ಅವತ್ತಿನ ಕಾಲದಲ್ಲಿ 3 ಜನ ಹಣವಿಲ್ಲದವರು. ಒಂದು ಹೆಂಡತಿ, ಇನ್ನೊಂದು ದಾಸ, ಇನ್ನೊಂದು ಮಗ. ಅಂದರೆ ಇವರೆಲ್ಲರ ಹಣ ಗಂಡನದ್ದು ಅನ್ನುವ ಅರ್ಥದಲ್ಲಿ. ಹೆಂಡತಿಯೊಬ್ಬಳು ಹಣವನ್ನು ಗಳಿಸಿದರೆ ಅದು ಗಂಡನದ್ದೇ. ಹಾಗೆ ದಾಸ ಏನು ಹಣವನ್ನು ಗಳಿಸುತ್ತಾನೆ ಅದು ಅವನ ಒಡೆಯನದ್ದು. ಇನ್ನು ಮಗ ಏನು ಗಳಿಸ್ತಾನೆ ಅದು ತಂದೆಯದ್ದು. ಈ 3 ಜನ ಹಣವಿಲ್ಲದವರು. ಈಗ ಎರಡಂತೂ ಹೌದಾ? ಈಗಲೂ ಇದೆಯಾ ಪರಿಸ್ಥಿತಿ? ಭಾರ್ಯ ಸುತಃ, ದಾಸ ಇನ್ನೂ ಇಲ್ಲ. ಆದರೂ ಈಗಲೂ ಅದನ್ನು ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ತಪ್ಪಿಸಲಿಕ್ಕೆ ಅನಾಮಿಕವಾದ ಹೆಸರಿನಲ್ಲಿ ತಮ್ಮ ಇವರದ್ದು ಆಸ್ತಿ ಮಾಡಿಡ್ತಾರೆ ಜನ. ಅದೇನು ಇದಲ್ಲ, ಇದೇ ಕಾನ್ಸೆಪ್ಟ್. ಸೊ ಜನ ಬದಲಾಗಬಹುದು, ಕಾಲ ಬದಲಾಗಬಹುದು, ಜನ ಬದಲಾಗೋದಿಲ್ಲ. ಇವತ್ತು ಅವತ್ತು ಯಾವತ್ತೂ ಹಾಗೇ ಇರ್ತಿದ್ರು ಜನ. ಒಂದು ಮಾತೇ ಇದೆಯಲ್ಲ, ಕಾಲ ಬದಲಾಗತ್ರಿ ಮನುಷ್ಯರು ಬದಲಾಗಲ್ಲ ಅಂತ. ಇವತ್ತಿಗೂ ಹಾಗೇ ಇದೆ. ಸ್ವಲ್ಪ ಬೇರೆ ಬೇರೆ ತರಹ ಬರುತ್ತೆ. ಇವ್ರು ಏನೇನೋ ಕಾನೂನು ತರ್ತಾರೆ, ಆ ಕಾನೂನೆಲ್ಲ ಜನರಿಗೆ ಅಪ್ಲೈ ಆಗಲ್ಲ. ಕಾನೂನು ಮಾಡಬೇಕಾದ್ರೆ ಜನರ ಮೆಂಟಾಲಿಟಿ ಮೇಲೆ ಮಾಡೋದೇ ವಿನಃ ಇನ್ನೇನೋ ಇಟ್ಕೊಂಡಲ್ಲ. ಹೀಗಾಗಿ ನಾನು ದೇವಯಾನ್ಯ ಭುಜಿಷ್ಯಾಸ್ಮಿ, ದೇವಯಾನಿಯ ದಾಸಿ. ಹೀಗಾಗಿ ನಾನು ಬೇರೆಯವರ ಹಣ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವಯಾನಿಯ ದಾಸಿ ಅಂದರೆ ನಿನ್ನ ದಾಸಿಯೂ ಕೂಡ. ನನ್ನ ಸಂಪತ್ತು, ನನ್ನ ಗುಣ, ನನ್ನ ದೇಹ ಅಂತನ್ನುವ ಹಣ ನಿನ್ನದಾಗತ್ತೆ ವಿನಃ ಬೇರೆ ಅಲ್ಲ. ಯಾವ ಮಾತು ನೋಡಿ ಅವಳದು, ಎಷ್ಟು ಚೆನ್ನಾಗಿ ಮಾತನಾಡಬಹುದು. ವಶ್ಯಾಚ ತವ ಭಾರ್ಗವೀ, ಭಾರ್ಗವಿ ಶುಕ್ರಾಚಾರ್ಯರ ಮಗಳು ನಿನ್ನ ವಶಳು, ನಾನು ದೇವಯಾನಿಯ ವಶಳು. ಪರಂಪರೆಯ ನಾನು ನಿನ್ನವಳು. ಸಾಚಾಹಂ ಚ ತ್ವಯಾ ರಾಜನ್ ಭರಣೀಯಾಂ ಭಜಸ್ವ ಮಾಂ. ನನ್ನ ಏನೇ ಅಗತ್ಯ ಇದ್ರೂ ನಿನ್ನ ಮುಖ ನೋಡಬೇಕು. ಅದು ಊಟ ಕೊಡು ತಿಂಡಿ ಕೊಡು ಅಲ್ಲ, ಮನಸ್ಸಿಗೆ ಒಂದು ಸಾಂಗತ್ಯ ಕೊಡು ಅಂತ. ಹಾಗಾದ್ರೆ ಯಾರನ್ನು ಕೇಳಬೇಕು? ನಿನ್ನನ್ನೇ ಕೇಳಬೇಕು. ಆದ್ದರಿಂದಾಗಿ ನೀನು ನನ್ನನ್ನ ಮದುವೆ ಆಗಬೇಕು. ಮದುವೆ ಅಂತ ಅಲ್ಲ, ಮಕ್ಕಳು ಕೊಡಬೇಕು. ಏವ ಮುಕ್ತಸ್ತಯಾ ರಾಜ ತಥ್ಯಮಿತ್ಯಭಿಜಗ್ಮಿವಾನ್ ಪೂಜಯಾಮಾಸ ಶರ್ಮಿಷ್ಠಾಂ ಧರ್ಮಂಚ ಪ್ರತಿಪಾದಯನ್. ಈ ರೀತಿ ಹೇಳಿದಾಗ ಯಯಾತಿಗನ್ನಿಸಿತು ಶರ್ಮಿಷ್ಠೆ ಸರಿಯಾಗಿ ಹೇಳ್ತಾ ಇದ್ದಾಳೆ ಅಂತ. ಯಾಕೆ ಅಂದ್ರೆ ಅವನು ಬಹಳ ಬಾರಿ ಯೋಚನೆ ಮಾಡಿದ್ದ. ಚೆನ್ನಾಗಿ ಯೋಚನೆ ಮಾಡಿ ಶರ್ಮಿಷ್ಠೆಯನ್ನ ಮದುವೆ ಆದ. ಇವತ್ತಿನ ಪರಿಭಾಷೆಯಲ್ಲಿ ಹೇಳ್ತಾ ಇರೋದು ಮದುವೆ ಆದ.
ತಸ್ಮಿನ್ ಸಮಾಗಮೇ ಸುಭ್ರೂಃ ಶರ್ಮಿಷ್ಠಾ ವಾರ್ಷಪರ್ವಣಿ ಲೇಭೆ ಗರ್ಭಂ ಪ್ರಥಮತಃ ತಸ್ಮಾನ್ ನೃಪತಿ ಸತ್ತಮಾತ್. ಆಮೇಲೆ ಆ ಶರ್ಮಿಷ್ಠೆ ಒಬ್ಬ ಮಗನನ್ನು ಪಡೆದಳು. ಅವನ ಹೆಸರು ದೃಹ್ಯು ಅಂತ. ವಾಸ್ತವಿಕವಾಗಿ ಮೊದಲ ಮಗ ಯದು, ಶರ್ಮಿಷ್ಠೆಯ ಮೊದಲ ಮಗ ದೃಹ್ಯು. ಶ್ರುತ್ವಾ ಕುಮಾರಂ ಜಾತಂ ಸಾ ದೇವಯಾನಿ ಶುಚಿಸ್ಮಿತಾ ಚಿಂತಯಾ ವಿಷ್ಟ ದುಃಖಾರ್ಥ ಶರ್ಮಿಷ್ಠಾಂ ಪ್ರತಿಭಾರತ. 31ನೇ ಅಧ್ಯಾಯ ಮುಗಿದು 32ನೇ ಅಧ್ಯಾಯ ಇಲ್ಲಿದೆ. ಮಗ ಹುಟ್ಟಿದ ಅಂತ ಹೇಳಿದ ಕೂಡಲೇ ದೇವಯಾನಿಗೆ ಸಂದೇಹ ಬಂತು, ಚಿಂತೆ ಆಯಿತು, ದುಃಖ ಆಯಿತು. ಶರ್ಮಿಷ್ಠಗೆ ಹೇಳಿದಳಂತೆ, ಕಿಮರ್ಥಂ ರುಜಿನಂ ಸುಭ್ರೂಃ ಕೃತಂತೆ ಕಾಮಲುಬ್ಧಯ. ಏನು ತಪ್ಪು ಮಾಡಿದೆಯಲ್ವ ನೀನು, ಯಾಕೆ ಹೀಗೆ ಮಾಡಿದೆ, ಯಾರಿಂದ ಮಗುವನ್ನು ಪಡೆದೆ? ಅದಕ್ಕೆ ಶರ್ಮಿಷ್ಠೆ ಹೇಳಿದಳು, ಋಷಿರಭ್ಯಾಗತ ಕಶ್ಚಿತ್ ಧರ್ಮಾತ್ಮ ವೇದಪಾರಗಃ ಸಮಯಾತು ವರಕ್ಕಾಮಂ ಯಾಚಿತೋ ಧರ್ಮ ಸಂಹಿತಂ. ಒಬ್ಬ ಋಷಿ ಬಂದ, ಧರ್ಮಾತ್ಮ, ವೇದದಲ್ಲಿ ಚತುರ, ಅವನ ಹತ್ರ ವರ ಕೇಳಿದೆ, ಅವನು ನನ್ನ ಬಯಕೆಯನ್ನು ಈಡೇರಿಸಿದ. ನಾಹಮನ್ಯಾಯತ ಕಾಮಮಾಚರಾಮಿ ಶುಚಿಸ್ಮಿತೆ ತಸ್ಮಾದೃಶೇರ್ಮಮಾಪತ್ಯಂ ಇತಿ ಸತ್ಯಂ ಬ್ರವೀಮಿತೆ. ನಾನು ಅನ್ಯಾಯದಿಂದ ಕಾಮವನ್ನು ತೀರಿಸಿಕೊಂಡಿಲ್ಲ, ಆ ಋಷಿಯ ಮಗ ಇದು ಸತ್ಯ ಅಂತ ಹೇಳಿದಳಂತೆ. ದೇವಯಾನ್ಯುವಾಚ ಯದ್ಯೇತದೇವಂ ಚರ್ಮಿಷ್ಠೆ ನ ಮನ್ಯುರ್ವಿದ್ಯತೆ ಮಮ ಅಪತ್ಯಂ ಯದಿತೆ ಲಬ್ಧಂ ಜ್ಯೇಷ್ಠಾತ್ ಶ್ರೇಷ್ಠಾಚ್ಚ ವೈದ್ವಿಜಾತ್ ಶೋಭನಂ ಭೀರು ಸತ್ಯಂ ಚೇತ್ ಕಥಂ ಸಜ್ಞಾಯತೆ ದ್ವಿಜಃ. ಹೀಗೆ ಆದ್ರೆ ಸರಿ. ಯಾಕೆಂದ್ರೆ ಮಕ್ಕಳು ಒಳ್ಳೆಯವರಿಂದ ಹುಟ್ಟಬೇಕು, ಕೆಟ್ಟವರಿಂದ ಮಕ್ಕಳು ಹುಟ್ಟಿದ್ರೆ ಡಬಲ್ ತಲೆನೋವು. ತಮಿಳಿನಲ್ಲಿ ಒಂದು ಗಾದೆ ಇದೆ, ತಾಯಿ 7 ಅಡಿ ಹಾರಿದ್ರೆ ಮಗ 14 ಅಡಿ ಹಾರ್ತಾನಂತೆ. ಹಾಗೆ ನೀವು ಒಂದು ಈ ತರಹ ಮಾಡಿದ್ರೆ ಎಂತೆಂಥ ಮಗ ಹುಟ್ಟುತ್ತಾನೆ, ಎಂಥ ತಪ್ಪು ಮಾಡ್ತಾನೆ. ಅದರಿಂದ ಗೋತ್ರ ನಾಮಾಭಿಜನತಃ ಶ್ರೋತುಮಿಚ್ಛಾಮಿ ತಂ ದ್ವಿಜಂ. ಹೇಳಿದ್ದೇನೋ ಒಳ್ಳೇದಾಯಿತು, ಆದರೆ ಯಾವ ಗೋತ್ರ? ಬ್ರಾಹ್ಮಣರ ಬುದ್ಧಿ. ಯಾವ ಗೋತ್ರ, ಯಾವ ವಂಶ, ಅದನ್ನು ಹೇಳು. ಅದಕ್ಕೆ ಶರ್ಮಿಷ್ಠೆ ಕೂಡಲೇ ಹೇಳಿದಂತೆ, ಓಜತಾ ತೇಜಸಾ ಚೈವ ದೀಪ್ಯಮಾನಂ ರವಿಂ ಯಥಾ ತಂ ದೃಷ್ಟ್ವಾ ಮಮ ಸಂಪ್ರಷ್ಟುಂ ಶಕ್ತಿರ್ನಾಸಿ ಶುಚಿಸ್ಮಿತೆ. ಶರ್ಮಿಷ್ಠೆ ಹೇಳಲು, ಇಲ್ಲ, ಆ ಋಷಿವರಿಯರ ತೇಜಸ್ಸನ್ನು ಓಜಸ್ಸನ್ನು ನೋಡಿ ನನಗೆ ಪ್ರಶ್ನೆ ಮಾಡಲಿಕ್ಕೆ ಧೈರ್ಯವೇ ಸಾಲಿಲ್ಲ. ಅನ್ಯೋನ್ಯಮೇವ ಮುಕ್ತ್ವಾತು ಸಂಪ್ರಹಸ್ಯ ಚತೆ ಮಿಥಃ ಜಗಾಮ ಭಾರ್ಗವೀ ವೇಶ್ಮ ತಥ್ಯಮಿತ್ಯಭಿಜಾನತಿ. ಈ ರೀತಿ ಪರಸ್ಪರ ಮಾತನಾಡಿಕೊಂಡು ನಕ್ಕು ಅವರಿಬ್ಬರು ಬೇರೆ ಬೇರೆ ಆದರು. ಇವಳು ಅಶೋಕವನದ ಮನೆಗೆ ಹೋದ್ಲು, ಶರ್ಮಿಷ್ಠೆ. ದೇವಯಾನಿ ಆ ಮನೆಗೆ ಹೋದ್ಲು. ಯಯಾತಿರ್ದೇವಯಾಮ್ಯಾಂತು ಪುತ್ರ ವಜನಯನ್ ನೃಪಃ ಯಜುಂಚ ತುರ್ವಶುಂ ಚೈವ ಶಕ್ರ ವಿಷ್ಣು ಇವಾಪರವು. ಯಯಾತಿಗೆ ದೇವಯಾನಿಯಲ್ಲಿ 2 ಮಕ್ಕಳು ಹುಟ್ಟಿದ್ರು. ಒಬ್ಬನ ಹೆಸರು ಯದು, ಇನ್ನೊಬ್ಬನ ಹೆಸರು ತುರ್ವಶು. ತಸ್ಮಾದೇವತು ರಾಜರಚೇ ಶರ್ಮಿಷ್ಠಾ ವರ್ಷಪರ್ವಣಿ ದೃಶ್ಯಂ ಚಾನುಂಚ ಪೂರುಂಚ ತ್ರೀನ್ ಕುಮಾರಾನ್ ಅಜೀಜನತ್. ಶರ್ಮಿಷ್ಠೆ ಅದೇ ಯಯಾತಿಯಿಂದ ದೃಹ್ಯು, ಅನು, ಪೂರು ಅಂತ 3 ಜನ ಮಕ್ಕಳನ್ನು ಪಡೆದ್ಲು. ತತಃಕಾಲೇ ಚ ಕಸ್ಮಿನ್ಶ್ಚಿತ್ ದೇವಯಾನಿ ಶುಚಿಸ್ಮಿತಾ ಯಯಾತಿ ಸಹಿತಾ ರಾಜನ್ ಜಗಾಮ ಹರಿತಂ ವನಂ. ಒಂದು ಬಾರಿ ಅಶೋಕವನಕ್ಕೆ ಯಯಾತಿ ದೇವಯಾನಿಯ ಜೊತೆ ಗೂಡಿ ಹೋದ. ಅಲ್ಲಿ 3 ಜನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆಶ್ಚರ್ಯ ಆಯಿತು,
ದೇವಯಾನಿ ಕೇಳಲು, ಕಸ್ಯೈತೆ ದಾರಕಾರಾಜನ್ ದೇವಪುತ್ರೋಪಮಾಶುಭಾ ವರ್ಚಸಾ ರೂಪತಶ್ಚೈವ ದೃಶ್ಯಂತೆ ಸದೃಶಾಸ್ತವಾ. ದೊರೆ, ಇದು ಯಾರ ಮಕ್ಕಳು? ದೇವತೆಗಳಿದ್ದಾಗಿದ್ದಾರಲ್ಲ, ಅವರ ಮೈಕಾಂತಿಯಿಂದಲೂ ರೂಪದಿಂದಲೂ ನಿಂತರ ಕಾಣಿಸ್ತಾ ಇದ್ದಾರೆ. ಏವಂ ಪೃಷ್ಟ್ವಾತು ರಾಜಾನಂ ಕುಮಾರಾನ್ ಪರ್ಯಪೃಚ್ಛತ ಕಿನ್ನಾಮಧೇಯ ಗೋತ್ರೇವಹ ಪುತ್ರಕ ಬ್ರಾಹ್ಮಣ ಪಿತಾ. ಆ ಮಕ್ಕಳನ್ನು ಕರೆದ್ಲು ದೇವಯಾನಿ. ಮಕ್ಕಳೇ, ನಿಮ್ಮ ಅಪ್ಪ ಯಾರು, ನಿಮ್ಮ ವಂಶ ಏನು, ನಿಮ್ಮ ಗೋತ್ರ ಏನು ಅಂತ ಕೇಳಿದ್ಲು. ವಿಬ್ರೂತಮೇ ಯಥಾ ತಥ್ಯಂ ಶ್ರೋತು ಕಾಮಾಸ್ಮ್ಯತೋ ಹ್ಯಹಂ ತೇ ದರ್ಶಯನ್ ಪ್ರದೇಚಿನ್ಯ ತಮೇವ ನೃಪಸತ್ತಮಂ. ಆಗ ಆ 3 ಜನ ಮಕ್ಕಳು ತಮ್ಮ ತೋರ್ಬೆರಳಿನಿಂದ ಯಯಾತಿಯನ್ನು ತೋರಿಸಿದ್ರಂತೆ. ಅಲ್ವಾ? ಮಕ್ಕಳನ್ನೇ ಬೆದರಿಸೋದು ಅಥವಾ ಮಕ್ಕಳನ್ನೇ ಸತ್ಯ ಅಂತ ಕೇಳೋದು ಸಖತ್ ಓಲ್ಡ್ ಟೆಕ್ನಿಕ್ಕು. ಯಾವುದೇ ದೃಶ್ಯ ರೂಪದಲ್ಲೂ ಇದೇ ಇರುತ್ತೆ. ಶರ್ಮಿಷ್ಠಾ ಮಾತರಂ ಚೈವ ತಸ್ಯಾವು ಚುಕ್ಕುಮಾರಕಾಹ. ತಾಯಿ ಯಾರು? ಶರ್ಮಿಷ್ಠೆ. ಇತ್ಯುಕ್ತ್ವಾ ಸಹಿತಾಸ್ತೇನ ರಾಜಾನಮುಪಚಕ್ರಮುಃ ನಾಭ್ಯನಂದತ ತಾನ್ ರಾಜ ದೇವಯಾನ್ಯಾಸ್ತದಾಂತಿಕೆ. ಓಡಿ ಬಂದು ಮಕ್ಕಳು ಅಪ್ಪ ಅಂತ ಅಪ್ಪಿಕೊಂಡಾಗ ಸುಮ್ಮನೆ ಇದ್ಬಿಟ್ಟ. ಯಾಕೆಂದ್ರೆ ದೇವಯಾನಿ ಇದ್ದಾಳೆ ಪಕ್ಕದಲ್ಲಿ. ರುದಂತಸ್ತೇತ ಕರ್ಮಿಷ್ಠಾಂ ಅಭ್ಯಯುರ್ಬಾಲಕಾಸ್ತದಾ. ಆ 3 ಜನ ಮಕ್ಕಳು ಅಳತಾ ಹೋದ್ರಂತೆ ಶರ್ಮಿಷ್ಠೆಯ ಹತ್ತಿರ. ದೃಷ್ಟ್ವಾ ತೇಷಾಂತು ಬಾಲಾನಾಂ ಪ್ರಣಯಂ ಪಾರ್ಥಿವಂ ಪ್ರತಿ ಬುದ್ಧ್ವಾ ಚ ತತ್ವತೋ ದೇವಿ ಶರ್ಮಿಷ್ಠಾಮಿದಮಬ್ರವೀತ್. ಮಕ್ಕಳಿಗೆ ಇಷ್ಟು ಪ್ರೀತಿ ಇರಬೇಕಾದ್ರೆ ಇವನು ತಂದೆಯೇ ಇರಬೇಕು. ಇನ್ನು ತಾಯಿ ಇವಳು ಅಂತಂದ್ರೆ ಇವರಿಬ್ಬರು ನನಗೆ ಮೋಸ ಮಾಡಿರಲೇಬೇಕು. ಅದರಿಂದಾಗಿ ಏನು ಮಾಡಿದ್ರು, ಸೀದಾ ದೇವಯಾನಿ ಶರ್ಮಿಷ್ಠೆಯ ಬಳಿ ಹೇಳಿಲ್ಲಂತೆ, ಮದಧೀನಾ ಸತೀ ಕಸ್ಮಾದಕಾರ್ಷೀರ್ ವಿಪ್ರಿಯಂ ಮಮ ತಮೇವಾಸುರ ಧರ್ಮಂ ತ್ವಂ ಆಸ್ಥಿತಾನ ಬಿಭೇಷಿಕಿಂ. ಕಡೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ ಬುದ್ಧಿನ ಅಂದ್ಲು. ತಮೇವ ಆಸುರ ಧರ್ಮಂ. ಅಸುರರು ನಮ್ಮಪ್ಪನಿಗೆ ಮೋಸ ಮಾಡಿದ್ರು. ಆ ಅಸುರರ ಮಕ್ಕಳು ನನಗೆ ಮೋಸ ಮಾಡ್ತಾ ಇದ್ದಾರೆ. ಯಾಕೆ ನಾನು ಹೇಳಿರ್ಲಿಲ್ವಾ ನಿನಗೆ? ಯಾವುದೇ ಕಾರಣಕ್ಕೂ ಯಯಾತಿಯನ್ನು ಮದುವೆ ಆಗಬಾರದು, ಯಯಾತಿಯನ್ನು ಸೇರಬಾರದು ಅಂತ. ಯಾಕೆ ಸೇರಿದೆ? ಯದಾ ತ್ವಯಾ ವೃತೋ ರಾಜ ವೃತ ಏವ ತದಾ ಮಯಾ ಸಖೀ ಭರ್ತಾ ಹಿ ಯದುಕ್ತಂ ಋಷಿರಿತ್ಯೇವ ತತ್ಸತ್ಯಂ ಚಾರುಹಾಸಿನಿ. ಅದಕ್ಕೆ ಶರ್ಮಿಷ್ಠ ಹೇಳಿದಂತೆ, ಇದರಲ್ಲಿ ಯಾವ ಸುಳ್ಳು ಇಲ್ಲ, ಅಧರ್ಮವೂ ಇಲ್ಲ, ಕೃತಜ್ಞತೆಯೂ ಇಲ್ಲ, ಸರಿ ನಾನು ಮಾಡಿದ್ದು ಅಂತಂದು. ಅಲ್ವಾ? ನಾನು ಹೇಳಿದ್ನಲ್ಲ ಋಷಿ ಅಂತ, ಸತ್ಯ. ಋಷಿ ಅಲ್ವಾ? ರಾಜಋಷಿ ಅವನು. ನೀನು ಭೇಟಿಯಾದಾಗಲೇ ಹೇಳಿದ್ನಲ್ಲ, ನೀನೇ ತಾನೇ ಹೇಳಿದ್ದು ನಿಮ್ಮ ಅಪ್ಪನ ಹತ್ರ ಋಷಿಯೋ ಹೌದು ಅಂತ. ಅವನು ಹೇಳಲಿಲ್ವಾ ಋಷಿರಶ್ಮಿ ಅಂತ? ಋಷಿ ಕರೆಕ್ಟ್ ನಾನು ಹೇಳಿದ್ದು, ಯಾವ ಸುಳ್ಳು ಇಲ್ಲ ಇದರಲ್ಲಿ. ನ್ಯಾಯತೋ ಧರ್ಮತಶ್ಚೈವ ಚರಂತಿ ನ ಬಿಭೇಚಿ ಮೇ. ನಾನು ನಿನಗೆ ಹೆದರಲ್ಲ. ಯಾಕೆ ಅಂದರೆ ನ್ಯಾಯದಿಂದ ಸಂಚಾರ ಮಾಡ್ತಾ ಇದ್ದೇನೆ. ನನ್ನದು ಧರ್ಮ ಇದೆ, ಸಾಮಾಜಿಕ ಧರ್ಮವೂ ಇದೆ, ಆತ್ಮಿಕ ಧರ್ಮವೂ ಇದೆ. ಯದಾ ತ್ವಯಾ ವೃತೋ ರಾಜ ವೃತ ಏವ ತದಾ ಮಯಾ ಸಖೀ ಭರ್ತಾ ಹಿ ಧರ್ಮೇಣ ಭರ್ತಾ ಭವತಿ ಶೋಭನೆ. ನೀನು ಯಾವಾಗ ಮದುವೆಯಾದೆಯೋ ಆಗಲೇ ಅವನು ನನ್ನನ್ನು ಮದುವೆ ಆದಂತೆ. ಯಾಕೆ ಅಂದರೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ಅಂದರೆ ಅವತ್ತು ಅವತ್ತು ಅಂತ ಇದ್ದೀವಿ, ಅವತ್ತು ಅಂತ ಅವಳು ಹೇಳ್ತಾ ಇದ್ದಾಳೆ. ಗೆಳತಿಯ ಗಂಡನೇ ಗಂಡ. ಅದು ರಾಜರ ಕಾಲದಲ್ಲಿ, ರಾಜರ ಕಾಲಕ್ಕೆ ಮಾತ್ರ. ಯಾಕೆಂದ್ರೆ ರಾಜರ ರಾಣಿಯರು ಇದ್ದ ಗೆಳತಿ ಬೇರೊಬ್ಬರ ಜೊತೆ ಹೋಯಿತು ಅಂದರೆ ಅಂತಃಪುರದಲ್ಲಿ, ಆಗ ಅವರು
ರಹಸ್ಯವನ್ನ ಕದಿಯುತ್ತಾರೆ. ಇದೆಲ್ಲ ಗೊತ್ತೇ ಗೊತ್ತಲ್ಲ. ಅದರಿಂದಾಗಿ ಅವತ್ತಿನ ಕಾಲದಲ್ಲಿ ಇಲ್ಲ ಇಲ್ಲ ಇವರೆಲ್ಲರಿಗೂ ಕಾಮನ್ ಆಗಿರುವವನೊಬ್ಬ ಅಂತ ಹೇಳ್ಬಿಡೋರು. ಪೂಜ್ಯಾಸಿ ಮಮ ಮಾನ್ಯಾಚ ಶ್ರೇಷ್ಠ ಜ್ಯೇಷ್ಠ ಚ ಬ್ರಾಹ್ಮಣಿ. ಅದರಿಂದಾಗಿ ಇದಕ್ಕೆ ತಕ್ಕ ಧರ್ಮಶಾಸ್ತ್ರ ಅವತ್ತಿತ್ತು. ಮೂಲಭೂತವಾದ ಕೆಲವೊಂದು ನ್ಯಾಯಗಳನ್ನು ಇಟ್ಟುಕೊಂಡು ಇದು ಅನಿತ್ಯ ಧರ್ಮಗಳು ಬದಲಾಗ್ತಾ ಇರುತ್ತೆ. ಇವತ್ತು ಪ್ರಮಾಣ ಇದೆಯಾ ಅಂದರೆ ಇಲ್ಲ, ಇದಕ್ಕಿಲ್ಲ. ನಮ್ಮ ಜನರ ಕೆಲವೊಂದು ಕಾಮನ್ ಸೆನ್ಸ್ ಇಲ್ಲದೆ ಇರೋದೇನು ಅಂದರೆ, ಯಾರೋ ಒಬ್ಬರು ಇದ್ರು, ಅವರಿಗೆ ಗದಾಯುದ್ಧ, ಭೀಮಸೇನ ಗದಾಯುದ್ಧದಲ್ಲಿ ದುರ್ಯೋಧನನ ತೊಡೆ ಮುರಿದದ್ದು ಧರ್ಮವೇ ಅಂತ ಒಂದು ವಿಚಾರ ಕೊಟ್ಟಿದ್ರು. ಅವರು ಬಂದು ಹುಡುಕ್ತಾ ಇದ್ದಾರೆ. ಏನು ಅಂದರೆ, ಯಾವ ವೇದದಲ್ಲಿ ಅಥವಾ ಯಾವ ಧರ್ಮಶಾಸ್ತ್ರದಲ್ಲಿ ಗದಾಯುದ್ಧ ಮಾಡಬಹುದು, ಗದಾಯುದ್ಧದಲ್ಲಿ ತೊಡೆ ಕೆಳಗಡೆ ಹೊಡಿಬಾರದು ಅಂತ ಹೇಳಿ ಧರ್ಮಶಾಸ್ತ್ರ ಇದೆ, ನಾಭಿ ಕೆಳಗಡೆ ಹೊಡಿಬಾರದು. ಧರ್ಮ ಅವ್ರ ಕಾಮನ್ನು, ಅಲ್ಲಿ ಎಲ್ಲರೂ ಒಪ್ಪಿದ್ದನ್ನೇ ಹೇಳಿದ್ದು. ಅದನ್ನ ನೀವು ಧರ್ಮಶಾಸ್ತ್ರ ಹುಡುಕ್ತಾ ಕೂತ್ರ ಸಿಗಲ್ಲ. ಎಷ್ಟೋ ಸಂಗತಿಗಳು ಹಾಗೇ ಇರೋದು. ಸಾಮಾಜಿಕ ಧರ್ಮ ಅಂತ ಕೆಲವೊಂದು ಒಪ್ಕೊಂಡಿರ್ತಾರೆ, ರಾಜನೈತಿಕವಾದ ಧರ್ಮ ಅಂತ ಕೆಲವೊಂದು ಒಪ್ಕೊಂಡಿರ್ತಾರೆ. ಈಗ ಧರ್ಮಶಾಸ್ತ್ರದಲ್ಲೇ ಒಂದು ಮಾತುಂಟು, ಗೂಢಚಾರರು, ಆಮೇಲೆ ಇವರು ನಟರು, ಅವರಿಗೆ ಕೂದಲನ್ನು ಕತ್ತರಿಸುವಾಗ ದಿನಗಳ ಗಣನೆ ಇಲ್ಲ ಅಂತ. ಯಾಕೆ ಅಂದ್ರೆ, ನಟರು ಇಲ್ಲ ನಾನು ಈ ಸಂದರ್ಭದಲ್ಲಿ ಕೂದಲು ಕತ್ತರಿಸಲ್ಲ ಅಂದ್ರೆ ದೃಶ್ಯ ಪ್ರಯೋಗ ಕೆಟ್ಟೋಗುತ್ತೆ, ರಂಗಪ್ರಯೋಗ ಕೆಟ್ಟೋಗುತ್ತೆ. ಗೂಢಚಾರರು ನಾನು ಇವತ್ತು ಏಕಾದಶಿ ಮಾಡಿಸ್ಕೊಳ್ಳೋಣ ಸತೆ ಹೋಗ್ತಾನೆ, ಅವನು ಇರೋದೇ ಇಲ್ಲ, ಅವನು ಸ್ಪೈಗಳು ಅಲ್ವಾ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಸಾಮಾಜಿಕ ಧರ್ಮ, ಆತ್ಮಿಕ ಧರ್ಮ, ಮಾನಸಿಕ ಧರ್ಮ ಇದೆಲ್ಲ ಬೇರೆ ಬೇರೆ ಲೇಯರ್ಗಳಲ್ಲಿ ಇರುತ್ತೆ. ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ. ಅದರಿಂದಾಗಿ ನಾವು ಕಾಮನ್ ಸೆನ್ಸ್ ಇಲ್ಲದೇನೆ ಕೆಲವೊಂದು ನೋಡೋದೇ ಸಮಸ್ಯೆ ಆಗಿಬಿಡುತ್ತೆ. ಅದರಿಂದ ಅವತ್ತು ಅವಳು ಹೇಳಿದ್ದು ಇಲ್ಲ, ಸ್ತ್ರೀಯ ಸಖ್ಯ ಪತಿ ಅಂತ. ನೀನು ನನಗೆ ಪೂಜ್ಯಳು, ಹಿರಿಯಕ್ಕ, ನನಗೆ ಶ್ರೇಷ್ಠಳು, ನಿನಗಿಂತ ಆ ರಾಜರ್ಷಿ ನನಗೆ ಪೂಜ್ಯ ತರ. ಯಾಕೆಂದ್ರೆ ನಿನಗೆ ಅವನು ಪೂಜ್ಯ. ಶ್ರುತ್ವಾ ತಸ್ಯಾಸ್ತತೋ ವಾಕ್ಯಂ ದೇವಯಾನ್ಯಬ್ರವೀದಿದಂ ರಾಜನ್ನಾದ್ಯೇಹ ವತ್ಸ್ಯಾಮಿ ವಿಪ್ರಿಯಂ ಮೇ ತ್ವಯಾ ಕೃತಂ. ಇದಕ್ಕೆ ಉತ್ತರ ಇಲ್ಲ ಅವಳ ದೇವಯಾನಿಯಲ್ಲಿ. ಸಿಟ್ಟು ಮಾಡಿಕೊಂಡು, ರಾಜನ್ ಇನ್ನಿನ್ನು ವಾಸ ಮಾಡೋದಿಲ್ಲ, ಯಾಕೆ ನೀನು ನನಗೆ ಅತ್ಯಂತ ಅಪ್ರಿಯವನ್ನ ಮಾಡಿದ್ದೀಯ. ಸಹಸೋತ್ಪತಿತಾಂ ಶ್ಯಾಮಾಂ ದೃಷ್ಟ್ವಾ ತಾಂ ಸಾಶ್ರುಲೋಚನಾಂ ತೂರ್ಣಂ ತಕಾಚಂ ಕಾವ್ಯಸ್ಯ ಪ್ರಸ್ಥಿತಾಂ ವ್ಯತಿತಸ್ತದಾ. ಕೂಡಲೇ ಧಡಧಡನೆ ಓಡ್ಲಿಕ್ಕೆ ಶುರು ಮಾಡಿದ್ಲು ಅವಳು. ಓ, ಅಪ್ಪನ ಬಳಿಗೆ ಹೋಗ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ಅನುವೌ ರಾಜ ಸಂಭ್ರಾಂತಃ ಪೃಷ್ಠತಃ ಸಾಂತ್ವಯನ್ ನೃಪಃ ನೆವರ್ತತ ನಸಾ ಚೈವ ಕ್ರೋಧ ಸಂರಕ್ತಲೋಚನ. ಅವಳು ಹಿಂದೆನೇ ಹೋಗ್ತಾ ಇದ್ದಾನೆ. ಏನು ಸಮಾಧಾನ ಮಾಡಿದ್ರೂ ತಿರುಗಿ ನೋಡಲಿಲ್ಲ, ಸೀದಾ ಹೋಗಿದ್ದೆ. ಕ್ರೋಧ ಸಂರಕ್ತಲೋಚನ, ಕೆಂಗಣ್ಣಿನಿಂದ ಹೋಗಿದ್ದು. ಅವಿಬ್ರುವಂತಿ ಕಿಂಚಿಚ್ಚ ರಾಜಾನಂ ಸಾಶ್ರುಲೋಚನ ಅಚಿರಾದೇವ ಸಂಪ್ರಾಪ್ತ ಕಾವ್ಯಸ್ಯ ಉಶನಸೋಂತಿಕಂ. ಏನೂ ಮಾತನಾಡದೆ ಧಡಧಡನೆ ನಡ್ಕೊಂಡು ಬೇಗದಲ್ಲಿಯೇ ತಲುಪಿಬಿಟ್ಲು. ಸಾತು ದೃಷ್ಟ್ವೈವ ಪಿತರಂ ಅಭಿವಾದ್ಯಾಗ್ರತ ಸ್ಥಿತ ಅನಂತರಂ ಯಯಾತಿಸ್ತು ಪೂಜಯ ಮಾತ ಭಾರ್ಗವಂ. ಮೊದಲು ಹೋಗಿ ನಮಸ್ಕಾರ ಮಾಡಿದ್ಲು. ಅವಳು ನಮಸ್ಕಾರ ಮಾಡಿ ಆದ್ಮೇಲೆ ಇವನು ಹೋಗಿ ನಮಸ್ಕಾರ ಮಾಡಿದ. ದೇವಯಾನಿ ದೂರು ಕೊಟ್ಲು. ಅಧರ್ಮೇಣ ಜಿತೋ ಧರ್ಮ ಪ್ರವೃತ್ತಮಧರೋತ್ತರಂ ಶರ್ಮಿಷ್ಠಾ ಯಾತಿ ವೃತ್ತಾಸ್ತಿ ದುಹಿತಾವೃತ ಪರ್ವಣ. ಅಧರ್ಮದಿಂದ ಧರ್ಮ ಸೋತು ಹೋಯಿತು, ಎಲ್ಲವೂ ಪ್ರವೃತ್ತ ಮಧರೋತ್ತರಂ ಉಲ್ಟಾ ಆಯಿತು. ಶರ್ಮಿಷ್ಠೆ ಮೀರಿದ್ದಾಳೆ. ವೃಷಪರ್ವನ ಮಗಳು. ತ್ರಯೋಸ್ಯಾಂ ಜನಿತ ಪುತ್ರ ರಾಜ್ಞಾನೇನ ಯಯಾತಿನ. ಶರ್ಮಿಷ್ಠೆಗೆ 3 ಜನ ಮಕ್ಕಳು. ದುರ್ಭಗಾಯ ಮಮದ್ವೌತು ಪುತ್ರೌ ತಾತ ಬ್ರವೀಮಿತೆ. ದೌರ್ಭಾಗ್ಯವಂತಳಾದ ನನಗೆ 2 ಮಕ್ಕಳು. ಶರ್ಮಿಷ್ಠೆಗೆ
3 ಜನ ಮಕ್ಕಳು, ನನಗೆ 2 ಮಕ್ಕಳು. ಧರ್ಮಜ್ಞ ಇತಿ ವಿಖ್ಯಾತಃ ಏಷ ರಾಜ ಭೃಗುದ್ವಃ ಅತಿಕ್ರಾಂತಶ್ಚ ಮರ್ಯಾದಾಂ ಕಾವ್ಯೈತತ್ ಕಥಯಾಮಿತೇ. ಧರ್ಮಜ್ಞ ಅಂತ ಹೇಳಿ ಜಗತ್ತೆಲ್ಲ ಇವನನ್ನು ಕೊಂಡಾಡತ್ತೆ. ಅಧರ್ಮಿಷ್ಠ ಅಂತಂದ್ಲು. ಶುಕ್ರವಾಚ, ಅವನು ಆಚೆ ಈಚೆ ನೋಡ್ಲಿಲ್ಲ, ಸೀದಾ ತರಾಟೆಗೆ ತಗೊಂಡಿದ್ದು. ಧರ್ಮವ ಅಧರ್ಮವ ನೋಡ್ಲೇ ಇಲ್ಲ. ಧರ್ಮಜ್ಞಸ್ತ್ವಂ ಮಹಾರಾಜ ಯೋ ಧರ್ಮಮ ಕೃತಾಪ್ರಿಯಂ ತಸ್ಮಾತ್ ಜರಾತ್ವಾಂ ಅಚಿರಾತ್ ಧರ್ಷಯಿಷ್ಯತಿ ದುರ್ಜಯ. ನೀನು ಧರ್ಮಜ್ಞ, ಆದರೆ ಅಧರ್ಮವನ್ನು ಮಾಡಿದ್ದಿ. ನೀನು ಯೌವನ ಇದೆ ಎನ್ನುವ ದರ್ಪದಿಂದ ಈ ರೀತಿ ಬೇಲೆ ಹಾರಿದ್ದಲ್ವಾ, ಮುದಿತನ ಬಂದ್ಬಿಡ್ಲಿನ ಚಾಪ ಕೊಟ್ಟ. ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು, ಯೋಚನೆ ಮಾಡಲಿಲ್ಲ. ಅವನು ಮೊದಲೇ ಹೇಳಿದ್ದ, ಅವಳು ಮಹಾಭಾರತದಲ್ಲಿ ನಿಮಗೆ ಇದ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ವರ್ಷನ್ ಇದೆ. ಅವಳು ಮೊದಲು ಕೇಳ್ತಾಳೆ, ಅಪ್ಪ ನಾನು ನಹುಚನ ಮಗ ಯಯಾತಿಯನ್ನು ಮದುವೆ ಆಗ್ತಾ ಇದ್ದೇನೆ ಎಂದಾಗ ಅವನು ಹೇಳೋದೇನು ಗೊತ್ತಾ, ಧರ್ಮ ಅನ್ಯ ಕಾಮ ಅನ್ಯ ವೃತಸ್ಥೆ ನಾಹುಚಪ್ಪತಿ ಅಂತ. ಮಗಳೇ, ಧರ್ಮ ಬೇರೆ ಕಾಮ ಬೇರೆ. ಧರ್ಮಕ್ಕೆ ವಿರುದ್ಧವಾಗಿಯೇ ಕಾಮ ಹೋಗುತ್ತೆ. ನೀನು ಕಟ್ಕೊಂಡಿದಿ, ವೇದ ಅಂತೂ ಗೊತ್ತಿದೆ ಇವನಿಗೆ, ಇರಲಿ ಅಂತ ಹೇಳಿ ಬಿಡ್ತಾನೆ. ಹೀಗೆ ಅಧರ್ಮ ಅಂತ ಹೇಳಿ ಅನ್ನಿಸಿದ ಮದುವೆಗೆ ಧರ್ಮದ ಕಾರಣವನ್ನು ಕೇಳ್ತಾ ಇದ್ದಾರೆ. ಇವಾಗಲೂ ಹೆಣ್ಮಕ್ಳು ಹಾಗೆ ಮಾಡೋದು. ಪ್ರೇಮ ವಿವಾಹ ಆಗ್ತಾರೆ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಅವಾಗ ಧರ್ಮ ನೆನಪಾಗುತ್ತೆ. ಇವ್ರು ಮೊದಲು ಧರ್ಮ ನೆನಪಾಗೋದೇ ಇಲ್ಲ. ಅವ್ರಿಗೆ ಅನ್ಯಾಯ ಆದಾಗ ಧರ್ಮ ನೆನಪಾಗುತ್ತೆ, ಅಥವಾ ಅವ್ರಿಗೆ ಅನ್ಯಾಯ ಅಂತ ಅನ್ನಿಸಿದಾಗ ಧರ್ಮ ನೆನಪಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಇದನ್ನ ಧರ್ಮ ಅಲ್ಲ ಅಂದ್ರೆ ಅದನ್ನು ಧರ್ಮ ಅಂತ ಹೇಳಿ ಧರ್ಮದ ವಿಚಾರ ಮಾತೇ ಆಡಬಾರದು. ಧರ್ಮಜ್ಞಸ್ತ್ವಂ ಮಹಾರಾಜ. ಅದಕ್ಕೆ ಯಯಾತಿರುವಾಚ ಋತುಮ್ಯೋ ಯಾಚ್ಯಮಾನಾಯಾಃ ನ ದದಾತಿ ಪುಮಾನ್ ವೃತಃ ಭ್ರೂಣಹೇತ್ಯುಚ್ಯತೆ ಬ್ರಹ್ಮನ್ ಸಚೇಹ ಬ್ರಹ್ಮವಾದಿಭಿಃ. ಏನು ಶುಕ್ರಾಚಾರ್ಯರೇ, ಮರಿತೀರಾ ಧರ್ಮವನ್ನ? ಶಾಂತನಾಗೇ ಇದ್ದ ಅವನು. ಏನು ಶುಕ್ರಾಚಾರ್ಯರೇ, ಮರಿತೀರಾ ಧರ್ಮವನ್ನ? ಅಧೀನದಲ್ಲಿ ಇರುವವಳು, ಯೋಗ್ಯಳಾಗಿರುವ ಕನ್ಯೆ ಬೇಡಿದಾಗ ಯೋಗ್ಯವಾದದ್ದನ್ನ ಕೊಡದೆ ಹೋದ್ರೆ ಅದೇ ಅಧರ್ಮ ಆಗತ್ತಲ್ವಾ? ಅವನನ್ನು ಭ್ರೂಣ ಅಂತ ಕರೀತಾರೆ. ಋತುಕಾಮಾಂ ಸ್ತ್ರಿಯಂ ಯಸ್ತು ಗಮ್ಯಾಂ ರಹಸಿ ಯಾಚಿತಃ ನೋಪೈತಿ ಯೋ ಹಿ ಧರ್ಮೇಣ ಬ್ರಹ್ಮ ಹೇತ್ಯುಚ್ಯತೆ ಬುಧೈಹಿ. ಅಧೀನದಲ್ಲಿರುವ ಹೆಣ್ಣಿನ ಕಾಮವನ್ನು ಈಡೇರಿಸದಿದ್ದರೆ ಬ್ರಹ್ಮಹತ್ಯಾ ಪಾಪ ಬರುತ್ತೆ ಅಂತನೂ ಹೇಳ್ತಾರೆ. ಇತ್ಯೇತಾನಿ ಸಮೀಕ್ಷಾಹಂ ಕಾರಣಾನಿ ಭೃಗುದ್ವಃ ಅಧರ್ಮ ಭಯತಂ ವಿಘ್ನಃ ಶರ್ಮಿಷ್ಠಾಮುಪಜಗ್ಮಿವಾನ್. ಈ ಧರ್ಮವನ್ನು ನೋಡಿದಾಗ ನಾನು ಶರ್ಮಿಷ್ಠೆಯನ್ನು ಸೇರಬಹುದು ಅಂತ ಆಯ್ತು, ಸೇರಿದೆ ಅಂದ. ಯಾಕೆಂದ್ರೆ ಒಂದು ಧರ್ಮ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ದಾರಿ ಇರುತ್ತೆ. ಅದರಿಂದಾಗಿ ನಮ್ಮ ವ್ಯೂ, ಅದಕ್ಕೆ ಆಚಾರ್ಯರು ಹೇಳುವಂಥದ್ದು ಯೋಗ್ಯತೆಯಲ್ಲಿ ಮಿಗಿಲಾದವರ ಅತಿಕ್ರಮ ಆಗಬಾರದಷ್ಟೇ, ಅದೇ ಅಧರ್ಮ. ಇನ್ಯಾವುದನ್ನು ಅವರು ಅಧರ್ಮ ಅಂತ ಅನ್ನೋಲ್ಲ. ಅದರಿಂದಾಗಿ ನಮಗೆ ಇವಾಗ ಯೋಗ್ಯತೆಯಲ್ಲಿ ಮೀರಿದವರು, ನಮ್ಮ ಗುರುಗಳು ನಮಗೆ ಅನುಗ್ರಹ ಮಾಡಿದವರು, ಆಶ್ರಯ ಕೊಟ್ಟವರು, ಅವರನ್ನು ಅತಿಕ್ರಮಿಸಬಾರದು ಅಷ್ಟೆ. ಇಷ್ಟೇ ಇರಬೇಕಾದದ್ದು. ನತ್ವಹಂ ಪ್ರತ್ಯವೇಕ್ಷಸ್ತೆ ಮದಧೀನೋತಿ ಪಾರ್ಥಿವ ಮಿಥ್ಯಾಚರಣ ಧರ್ಮೇಶು ಚೌರ್ಯಂ ಭವತಿ ನಾಹುಚ. ಅದಕ್ಕೆ ಶುಕ್ರಾಚಾರ್ಯರು ಹೇಳಿದ್ರು, ಅವ್ರಿಗೂ ಬಾಯಿ ಕಟ್ಟಿತು. ಆದರೆ ಅವರು ಹೇಳಿದ್ರು, ನೀನು ಸುಳ್ಳು ಅಂತನ್ನುವ ಒಂದು ಧರ್ಮವನ್ನು ಮಾಡ್ತಾ ಇದ್ದೀಯಲ್ಲ, ಸುಳ್ಳು ಅಂತನ್ನುವ ಒಂದು ಧರ್ಮವನ್ನ ನಾಶ ಮಾಡುವ ದಾರಿಯನ್ನು ನೀನು ಇಟ್ಕೊಂಡಿದ್ದಿ. ನನ್ನ ಹತ್ರ ನಾನು ಹೇಳಿದ್ದೆ ಏನೇ ಧರ್ಮ ಇದ್ರೂ ಅವಳನ್ನು ಸೇರಬಾರದು ಅಂತ, ಸೇರಿದ್ದಿ, ಆ ಧರ್ಮ ಆಯ್ತಲ್ಲ. ಇದಕ್ಕೆ ಉತ್ತರವೇ ಕೊಡ್ಲಿಲ್ಲ ಅವನು.
ಆದರೆ ಅದರಿಂದ ಏನು ತೊಂದರೆ ಆಯಿತು ಅಂತ ಹೇಳಿದ. ಏನು? ಅತೃಪ್ತೋ ಯೌವನಸ್ಯಾಹಂ ದೇವಯಾನ್ಯಾಂ ಭೃಗುದ್ವಹ ಪ್ರಸಾದಂ ಕುರುಮೆ ಬ್ರಹ್ಮನ್ ಜರೇ ಯಮ್ಮ ವಿಷೇತಮಾಂ. ಅಲ್ರಿ, ಕೋಪದಲ್ಲಿ ಮೂಗು ಕೊಯ್ದುಕೊಂಡ್ರಲ್ಲ, ಮತ್ತೆ ಜೋಡಿಸ್ಲಿಕ್ಕಾಗತ್ತೇನ್ರಿ? ನಿಮ್ಮ ಮಗಳಿಗೆ ಸುಖ ಇರಲ್ವಲ್ರಿ? ನನಗೆ ಮುಪ್ಪು ಬಂತು ಅಂದ್ರೆ ಮುಗಿತಲ್ಲ ಅಂತ ಅವರಿಗೆ ಅದು ಶಾಕ್. ಅವರಿಗೆ ಕೆಲವೊಮ್ಮೆ ಹೀಗಾಗ್ಬಿಡುತ್ತೆ. ನಾಹಂ ರುಚಾ ವದಾಮ್ಯೇ ತಜ್ಜರಾಂ ಪ್ರಾಪ್ತೋತಿ ಭೂಮಿಪ ಜರಾಂ ತ್ವೇತಾಂ ತ್ವಮನ್ಯಸ್ಮಿನ್ ಸಂಕ್ರಾಮಯ ಯದಿಚ್ಛಸಿ. ಇಲ್ಲ ಇಲ್ಲ, ಇಷ್ಟಾದರೂ ನನಗೆ ವಾಪಸ್ ತಗೊಳ್ಳಿಕ್ಕಾಗಲ್ಲ. ನೀನು ನಿನ್ನ ಮುಪ್ಪನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತಂದ್ರು. ಇವತ್ತು ಮಾಡ್ಲಿಕ್ಕಾಗತ್ತೇ? ಆಗಲ್ಲ. ಶುಕ್ರವಾಚ ಶಯಾತಿರ್ವಾಚ ರಾಜ್ಯಭಾಗ್ ಸಭವೇದ್ ಬ್ರಹ್ಮನ್ ಪುಣ್ಯಭಾಗ್ ಕೀರ್ತಿಭಾಗ್ ತಥಾ ಯೋ ದದ್ಯಾನ್ಮೇ ವಯಪುತ್ರ ತದ್ಭವಾನನು ಮನ್ಯತಾಂ. ಹಾಗಾದ್ರೆ ಇನ್ನೊಂದು ಅದರ ಮುಂದುವರಿಕೆ ಅಂದ. ಏನು ಅಂದ್ರು ಶುಕ್ರಾಚಾರ್ಯರು? ಅವನಿಗೆ ರಾಜ್ಯ ಸಿಗಬೇಕು, ಅವನಿಗೆ ಕೀರ್ತಿ ಸಿಗಬೇಕು, ಅವನಿಗೆ ಪುಣ್ಯ ಸಿಗಬೇಕು, ನೀವು ಅದಕ್ಕೆ ಅನುಮತಿ ಕೊಡಬೇಕು ಅಂದ. ಖಂಡಿತ ಗೊತ್ತಿತ್ತು. ಯಾಕೆ ಅಂದ್ರೆ ಶುಕ್ರಾಚಾರ್ಯರ ಮೊಮ್ಮಕ್ಕಳು ಅಂದ್ರೆ ದೇವಯಾನಿಯ ಮಕ್ಕಳು ಅದನ್ನು ತಗೊಳ್ಳೋಲ್ಲ, ನನ್ನ ಮುದಿತನವನ್ನ ತಗೊಳ್ಳೋಲ್ಲ ಅಂದ್ರೆ ಅವ್ರು ಕಾಲ್ ಮೇಲೆ ಕಲ್ಲೆತ್ತಾಕೊಂಡಿದ್ದು ಎಷ್ಟು ಸ್ಪಷ್ಟ ಆಯ್ತು ಅಂದ್ರೆ ಅಷ್ಟು ಸ್ಪಷ್ಟ ಆಗಿ ಹೋಯ್ತು. ಅವನೇನ್ ಕೇಳ್ದ? ಯಾರಿಗೆ ನಾನು ಮುದಿತನವನ್ನ ಕೊಡ್ಲಿಕ್ಕೆ ಬಯಸ್ತೇನೋ, ಯಾರು ನನ್ನ ಮುಪ್ಪನ್ನ ಸ್ವೀಕಾರ ಮಾಡ್ತಾರೋ ಅವರಿಗೆ ಪುಣ್ಯ ಸಿಗಲಿ, ಯಾರು ನನ್ನ ಮುಪ್ಪನ್ನ ತಗೊಳ್ತಾರೋ ಅವರಿಗೆ ಕೀರ್ತಿ ಸಿಗಲಿ, ಯಾರು ನನ್ನ ಮುಪ್ಪನ್ನ ತಗೊಳ್ತಾರೋ ಅವರಿಗೆ ಪುಣ್ಯ ಸಿಗಲಿ. ದೇವಯಾನಿಯ ಮಕ್ಕಳು ಯದು ಮತ್ತೆ ತುರ್ವಶು ವಂಶ ಸ್ವಲ್ಪ ಮುಂದೆ ನಡೆದು ನಿಂತೋಯ್ತು. ಯದುವಿನ ವಂಶ ಕೃಷ್ಣ ಪರಮಾತ್ಮ ಹುಟ್ಟಿದ್ರು ಅದು ಚಕ್ರವರ್ತಿ ಆಗಲಿಲ್ಲ. ಚಕ್ರವರ್ತಿ ಯದು ವಂಶದಲ್ಲಿ ಬಂದವನೊಬ್ಬನೇ, ಕಾರ್ತವೀರ್ಯಾರ್ಜುನ. ಇನ್ನು ಯಾರೂ ಬರಲಿಲ್ಲ. ಸ್ವಯಂ ಕೃಷ್ಣ ರಾಜ ಆಗಲಿಲ್ಲ. ಹೀಗಾಗತ್ತೆ. ಒಂದು ಜೆನೆಟಿಕ್ ಫ್ಲೋ, ಒಂದು ಜೆನೆಟಿಕ್ ಫೋರ್ಸು ಹೇಗೆಲ್ಲ ಕವಲು ದಾರಿಯಲ್ಲಿ ಸಾಗತ್ತೆ ಅನ್ನೋದನ್ನು ನೋಡಲಿಕ್ಕೆ ಇರುವ ಅದ್ಭುತವಾದ ಕಥೆ ಇದು. ನನಗೆ ಈ ಮಹಾಭಾರತದ ಕಥೆಗಳೆಲ್ಲ ಬಹಳ ಕಾಡುತ್ತೆ, ಇನ್ನೂ ಬಹಳ ಕಾಡ್ತಾ ಇತ್ತು. ಒಂದು ಕಾಲದಲ್ಲಿ ನಾನು ಮಹಾಭಾರತವನ್ನು ಓದುವಾಗ ಒಂದು ದೊಡ್ಡ ಪ್ರವಾಹ ತಲೆಯಲ್ಲಿ ಸಂಚಾರ ಆಗುವ ಹಾಗೆ ಭಾಸ ಆಗ್ತಾ ಇತ್ತು. 2002, 2003 ಎಲ್ಲ ಮಹಾಭಾರತ, ಭಾಗವತ, ಪುರಾಣಗಳು, ಬೇರೆ ಯಾವುದೇ ಗ್ರಂಥವನ್ನು ಓದುವಾಗ ಒಂದು ತಲೆಯಲ್ಲಿ ಒಂದು ದೊಡ್ಡ ಕಾಲ ಪ್ರವಾಹ ಒಂದು ಸಾಗಿದ ಹಾಗೆ ಒಂದು ಇಂಪ್ರೆಷನ್. ಈಗಲೂ ಕೂಡ ನಾನು ಇದನ್ನ ಕಥೆಯನ್ನು ಹೇಳುವಾಗ ಇದರ 10 ಆಯಾಮಗಳು ತಲೆಗೆ ಬರ್ತವೆ. ಆದರೆ ಬೇಡ, ಇಷ್ಟು ಸಾಕು ಅಂತ ಹೇಳಿ ನಾನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಕಷ್ಟಪಡ್ತೇನೆ. ಅಂದ್ರೆ ವೇದವ್ಯಾಸರ ಒಂದು ಕಥನ ಕ್ರಮ. ನಾವು ಈ ಕಥೆಯನ್ನು ಒಂದು 10 ಸರ್ತಿ ಓದ್ತಾ ಇದ್ರೆ ಯುಕ್ತಾಯುಕ್ತ ವಿವೇಚನೆ ಬರೋಲ್ವೇ, ತಾಳ್ಮೆ ಇರಲ್ವೇ, ಕೋಪದ ಕೈಗೆ ಮೂಗು ಕೊಡಬಾರದು ಅನ್ನೋದು ಗೊತ್ತಿರಲ್ವೇ, ಸಮಾಜವನ್ನ ಎಲ್ಲ ರೀತಿಯಿಂದ ಸಂಪನ್ನವಾಗಿ ಮಾಡಬೇಕು ಅಂದ್ರೆ ಮಹಾಭಾರತಾದಿಗಳ ಚಿಂತನೆ ಆಗಬೇಕಷ್ಟೇ, ಇನ್ನೇನು ಬೇಡ. ಶಿಕ್ಷಣ ಕೊಡಬೇಕು, ಅದು ಇದು ಎಲ್ಲ ಇದು ಒಂದರೊಳಗಡೆನೆ ಇದೆ. ಇದರಲ್ಲಿ ಏನಿಲ್ಲ, ಎಲ್ಲ ಇದೆ ಇದರೊಳಗಡೆ. ನಿಮ್ಗೆ ಏನೇನು ಬೇಕೋ ಅದು ತಗೊಳ್ತಾ ಇರ್ಬೋದು. ಅವರವರಿಗೆ ಅವರವರ ಜೀವನದಲ್ಲಿ ಏನೇನು ಬೇಕು ಅಂತ ಇದೆಯೋ ಅದೆಲ್ಲ ಇದರಿಂದ ಸಿಗ್ತಾ ಇರುತ್ತೆ. ಒಂದೇ ಏಕಮೂಲಿಕಾ ಪ್ರಯೋಗ. ಧರ್ಮಶಾಸ್ತ್ರಕಾರರಿಗೆ, ಧರ್ಮಶಾಸ್ತ್ರದಲ್ಲಿ ವಿಚಾರ ಮಾಡುವವರಿಗೆ ಧರ್ಮಶಾಸ್ತ್ರದ ಬಗ್ಗೆ ಪ್ರಜ್ಞೆ ಸಿಗತ್ತೆ. ವೇದಾಂತವನ್ನು ವಿಚಾರ ಮಾಡುವವರಿಗೆ ವೇದಾಂತದ ಬಗ್ಗೆ, ಕರ್ಮವನ್ನು ವಿಚಾರ ಮಾಡುವವರಿಗೆ ಕರ್ಮದ ಬಗ್ಗೆ,
ಜೆನೆಟಿಕಲ್ ಸೈನ್ಸನ್ನು ವಿಚಾರ ಮಾಡ್ತೀರಾ, ಜೆನೆಟಿಕ್ ಫ್ಲೋ ಬಗ್ಗೆ. ಪರಿಸರವನ್ನು ವಿಚಾರ ಮಾಡ್ತೀರಾ, ಪರಿಸರದ ಬಗ್ಗೆ. ಕಾನೂನು ವಿಚಾರ ಮಾಡ್ತೀರಾ, ಕಾನೂನಿನ ಬಗ್ಗೆ. ಏನಿಲ್ಲ ಇದರಲ್ಲಿ. ಯದಿಹಾಸ್ತಿ ತದನ್ಯತ್ರ ಅಂತ ಸುಮ್ಮನೆ ಹೇಳೋದಲ್ಲ, ಅನುಭವಕ್ಕೆ ತಂದ್ಕೋಬಹುದು ಇದನ್ನ ಓದ್ತಾ ಇದ್ರೆ. ಸಂಕ್ರಾಮಯಿಷ್ಯತಿ ಜರಾಂ ಯಥೇಷ್ಟಂ ನಹುಚಾತ್ಮಜ ಮಾಮನುಧ್ಯಾಯ ತತ್ವೇನ ನ ಚ ಪಾಪಮವಾಪ್ಸ್ಯಸಿ. ನಿನ್ನ ಮುದಿತನವನ್ನ ನನ್ನನ್ನು ನೆನಪಿಸಿಕೊಂಡು ನೀನು ಕೊಡು ಅಂತಂದು ಅಂದ್ರು ಶುಕ್ರಾಚಾರ್ಯರು. ವಯೋ ದಾಸ್ಯತಿ ತೇ ಪುತ್ರೋ ಯಸ್ಸ ರಾಜ ಭವಿಷ್ಯತಿ ಆಯುಷ್ಮಾನ್ ಕೀರ್ತಿಮಾನ್ಶ್ಚೈವ ಬಹ್ವಪತ್ಯಸ್ತಥೈವ ಚ. ನಿನಗೆ ಯಾರು ವಯಸ್ಸು ಕೊಡ್ತಾನೋ ಅಂದ್ರೆ ಯೌವನವನ್ನು ಕೊಡ್ತಾನೋ ಅವನಿಗೆ ಆಯುಷ್ಯವಂತ, ಕೀರ್ತಿವಂತ, ಬಹಳ ಮಕ್ಕಳನ್ನು ಹೊಂದಿದವನಾಗ್ತಾನೆ. ಹೀಗೆ ಯಯಾತಿ ಚರಿತ್ರೆಯಲ್ಲಿ 32ನೇ ಅಧ್ಯಾಯ ಮುಗಿತು. ಇದು ಶುಕ್ರಾಚಾರ್ಯರು ಬುದ್ಧಿವಾದ ಹೇಳುವ ಒಂದು ಕ್ರಮ ದೇವಯಾನಿಗೆ ಮಹಾಭಾರತದಲ್ಲಿದೆ. ಅತ್ಯಂತ ಇದಾದ್ಮೇಲೆ ಆದ್ರೆ ಇಲ್ಲಿಲ್ಲ, ಇದ್ರಲ್ಲಿ ಕತ್ತರಿಸಿದ್ದಾರೆ. ಮಗಳೇ, ಬಹಳ ಹಠ ಮಾಡಬಾರದಿತ್ತು ನೀನು, ಇನ್ನು ನನಗೆ ಸಂಬಂಧ ಇಲ್ಲ ಇದ್ರ ಬಗ್ಗೆ, ಇನ್ನು ನಿನ್ನ ಜೀವನವನ್ನು ನೀನು ನೋಡ್ಕೊ ಅಂತ ಹೇಳ್ತಾರೆ. ಸ್ವಲ್ಪ ಬೇಗ ಹೇಳಿದ್ರೆ ಚೆನ್ನಾಗಿರೋದು ಅಲ್ವೇ? ಶೌನಕವಾಚ, ಅಪ್ಪ ಏನು ಬೇಕಾದರೂ ಕೊಡ್ತಾನೆ, ನಮ್ಮ ಯಾವುದೇ ಧರ್ಮಾಧರ್ಮಗಳನ್ನ ಸರಿತಪ್ಪುಗಳನ್ನ ಸರಿ ಮಾಡ್ತಾನೆ ಅಂತ ಮಕ್ಕಳಿಗೆ ಬಂದ್ಬಿಟ್ರೆ ಅದರಷ್ಟು ಡೇಂಜರಸ್ ಇನ್ನೊಂದಿಲ್ಲ. ಸರಿ, ನಾವೇ ತೀರ್ಮಾನ ತಗೊಂಡ್ಬಿಡ್ತೀವಿ ಅನ್ನೋದು ಇನ್ನೊಂದು ದೋಷ. ಈ ಕಾಲಕ್ಕೆ ಏನೇನಾಗಬೇಕು, ಏನೇನು ತಗೊಳ್ಬಹುದು ಅನ್ನೋದು ಕ್ಲಾರಿಟಿ ಬರಬೇಕು. ಆ ಔಚಿತ್ಯ ಪ್ರಜ್ಞೆಯೇ ಕಷ್ಟ. ಜರಾಂ ಪ್ರಾಪ್ಯ ಯಯಾತಿಸ್ತು ಸ್ವಪುರಂ ಪ್ರಾಪ್ಯ ಚೈವಹಿ ಪುತ್ರಂ ಜ್ಯೇಷ್ಠಂ ವರಿಷ್ಠಂಚ ಯದುಮಿತ್ಯಬ್ರವೀದ್ವಿಜ. ಸರಿ, ಯಯಾತಿ ತನ್ನ ಪಟ್ಟಣಕ್ಕೆ ಹೋದ, ದೊಡ್ಡ ಮಗ ಯದುವನ್ನ ತಂದ, ಕೇಳಿದ, ಜರಾವಲಿ ಚಮಾಂ ತಾತ ಫಲಿತಾನಿ ಚ ಪರಿಜಗುಹು ಕಾವ್ಯಸ್ಯೋಶನ ಸಶಾಪಾತ್ ನ ಚ ತೃಪ್ತೋಸ್ಮಿ ಯೌವನೇ. ಮಗ ನೋಡು, ಮುದಿತನ ಬಂದಿದೆ, ಸುಕ್ಕು ಬಂದಿದೆ, ಈ ನಡುಕ ಬಂದಿದೆ. ಯಾಕೆ ಅಂದ್ರೆ ನಿಮ್ಮ ತಾತನ ಶಾಪದಿಂದ ಕಣಪ್ಪ. ಆದ್ರೆ ನನಗಿನ್ನೂ ಭೋಗಿಸಬೇಕು ಅಂತ ಇದೆ. ತ್ವಮ್ಯದೋ ಪ್ರತಿಪದ್ಯಸ್ವ ಪಾಪ್ಮಾನಂ ಜರಯಾತಃ ಯೌವನೇನ ತ್ವದೀಯೇನ ಚರೇಯಂ ವಿಷಯಾನಹಂ. ಮದುವೆ ಪಾಪ್ಮಾನಂ ಜರಯಾತಃ, ಈ ಮುದಿತನವನ್ನು ನೀನು ಸ್ವೀಕರಿಸು, ನಿನ್ನ ಯೌವನದಿಂದ ನಾನು ತಿರುಗಾಡ್ತೇನೆ. ಆದರೆ 1000 ವರ್ಷ ನಿನ್ನ ಯೌವನವನ್ನು ಇಟ್ಕೊಂಡು ಮತ್ತೆ ನಿನಗೆ ವಾಪಸ್ ಕೊಟ್ಬಿಡ್ತೇನೆ. ದತ್ವಾ ತಂ ಪ್ರತಿಪತ್ಸ್ಯಾಮಿ ಪಾಪ್ಮಾನಂ ಜರಯಾತಃ. ಆಗ ಯದುರ್ವಾಚ. ಇಲ್ಲಿ ಮಹಾಭಾರತದಲ್ಲಿ ಮತ್ತೆ ಬೇರೆ ಬೇರೆ ಪುರಾಣಗಳಲ್ಲಿ ಸ್ವಲ್ಪ ಬೇರೆ ಇದೆ. ಅವನು ಯದು ಏನು ಹೇಳ್ತಾನೆ ಅಂದ್ರೆ, ನನಗೆ ಒಬ್ಬ ಬ್ರಾಹ್ಮಣ ದಾನ ಮಾಡಬೇಕು, ನಾನು ಯಾವುದು ಅಂತ ಹೇಳಲ್ಲ ಅಂತ ಹೇಳಿದಾನೆ. ಆಯ್ತು ಅಂತ ನಾನು ಮಾತು ಕೊಟ್ಟಿದ್ದೀನಿ. ಅವನ ಯೌವನವನ್ನೇ ಕೇಳಿದ್ರೆ ನಾನು ಹೆಂಗೆ ಕೊಡ್ಲಿಕ್ಕಾಗಲ್ಲ, ಯಾಕಂದ್ರೆ ನಿನ್ನ ಮೊದಲು ಕೊಟ್ಬಿಟ್ಟಿದ್ದೀನಲ್ಲ, ಅದರಿಂದಾಗಿ ತಗೊಳ್ಳೋಲ್ಲ ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಇರೋದು. ಆದ್ರೆ ಇಲ್ಲಿ ಸ್ವಲ್ಪ ಬೇರೆ ಇದೆ. ಅವನ ಮನಸ್ಸಿನ ಒಳಗಿನ ಅಭಿಪ್ರಾಯವನ್ನ ಇದು ಹೇಳ್ತಾ ಇರಬಹುದೇನೋ. ಶಿತಶ್ಮಶ್ರುಧರೋ ದೀನಃ ಜರಸಾ ಶಿಥಿಲೀಕೃತ, ಬಿಳಿಯಾದ ಗಡ್ಡ, ಬಲಿ ಸಂತದ ಗಾತ್ರಶ್ಚ, ಸುಕ್ಕಡರಿದ ಮೈ, ನೋಡ್ಲಿಕ್ಕಾಗಲ್ಲ, ದುರ್ದರ್ಶ ದುರ್ಬಲ, ಬಲ ಇರಲ್ಲ ಮುದಿತನ ಇದ್ದಾಗ, ಅಶಕ್ತ ಕಾರ್ಯಕರಣೆ ಪರಿಭೂತ ಯೌವನೇ, ಶಕ್ತಿ ಇರೋಲ್ಲ ಕೆಲಸ ಮಾಡಲಿಕ್ಕೆ, ಯುವಕರಿಂದ ಸೋಲಿಗೊಳಗಾಗ್ತೇನೆ. ಸಹೋಪಜೀವಿಭಿಶ್ಚೈವ ತಜ್ಜರಾಮ್ನಾಭಿಕಾಮಯೇ, ನನ್ನ ಸ್ನೇಹಿತರೆಲ್ಲ ಯುವಕರಾಗಿರ್ತಾರೆ, ನಾನೊಬ್ಬ ಮಾತ್ರ ಮುದುಕನಾಗೋಗಿರ್ತೀನಿ ಅಲ್ವಾ. ಅಕಾಲದಲ್ಲಿ ಮುಪ್ಪು ಬಂದ್ಬಿಟ್ಟಿರುತ್ತೆ ನನಗೆ. ಎಂತ ಭೀಕರ. ಯಾರ್ರೀ ಇವರು? ನಿಮ್ ತಾತನ? ಅಯ್ಯೋ ಇಲ್ಲಪ್ಪ, ನನ್ನ ಫ್ರೆಂಡು ಈ ಮುದುಕಾಗೋಗಿದ್ದೇನೆ ಆ ಕಾಲದಲ್ಲಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಹೇಳಿಸ್ಕೋಬೇಕಾ ನಾನು?
ಸಂತಿತೆ ಬಹವ ಪುತ್ರಾ ಮತ್ತ ಪ್ರಿಯತರಾ ನೃಪ ಜರಾಂ ಗ್ರಹೀತುಂ ಧರ್ಮಜ್ಞ ಪುತ್ರ ಮನ್ಯಂ ವೃಣೀಶ್ವವೈ. ಬೇಕಾಷ್ಟು ಜನ ಮಕ್ಕಳಿದಾರಲ್ಲ, ನನ್ನನ್ನೇ ಕೇಳ್ಬೇಕೇನು ನೀನು? ಅವ್ರನ್ನ ಕೇಳ್ಬೋದಲ್ಲ ಅಂದ ಯದು. ಆಗ ಏನು ಹೇಳಿದ ಅಂತ ಹೇಳಿ ಮುಂದಿನ ಶನಿವಾರ ಅಲ್ಲ, ಅದ್ರ ಮುಂದಿನ ಶನಿವಾರ ನೋಡೋಣ. ನಾಳೆ ಯದ್ಯಪಿ ಪಾಡ್ಯ, ಆದರೆ 9 ದಿವಸ ಆಗಲೇಬೇಕು ಅಂತ ಹೇಳಿ ಕೇಶವರ ಸಂಕಲ್ಪ ಆಯಿತು. ನಾಳೆಯಿಂದ ಸರ್ವಮೂಲದ ಪರಿಚಯಾತ್ಮಕ ಸರಣಿ ಶುರು 27ನೇ ತಾರೀಕಿನ ತನಕ. 28 ಮಹಾಭಾರತ ಶುರು ಆಗಬೇಕು ಲೆಕ್ಕದ ಪ್ರಕಾರ. ಬುಧವಾರ ಆಗತ್ತೆ ಮಹಾಭಾರತ ಅನುಶಾಸನ ಪರ್ವ ಶುರು ಆಗತ್ತೆ. ಆಮೇಲೆ ಆ ಶುಕ್ರವಾರ ಬರುತ್ತಲ್ಲ, ಆ ಶನಿವಾರ ಭಾನುವಾರ ಅವಾಗಿದು ಶುರು ಆಗತ್ತೆ. ನಾಳೆಯಿಂದ ವ್ಯಾಸಪ್ರಜ್ಞಾ ಅಥವಾ ವ್ಯಾಸವಾಣಿ ವಾಹಿನಿಯಲ್ಲಿಯೇ, ಫೇಸ್ಬುಕ್ ಲೈವಿನಲ್ಲಿಯೇ ಸರ್ವಮೂಲದ ಪರಿಚಯಾತ್ಮಕ ಚಿಂತನೆ ಶುರು. ಕೃಷ್ಣಾರ್ಪಣಮಸ್ತು.